ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಜನವರಿ 25, 2022 ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್, ಅಮಿಡ್ ಉಕ್ರೈನ್ ಕ್ರೈಸಿಸ್, ನ್ಯಾಟೋ ಸೆಂಡ್ಸ್ ಪ್ಲೇನ್ಸ್ ಶಿಪ್ ಟು ಈಸ್ಟರ್ನ್ ಯುರೋಪ್. ಈ ಒಂದು ಆರ್ಟಿಕಲ್ ಅನ್ನು ನಾವು ಸಿಲೆಬಸ್ ಅಲ್ಲಿ ನೋಡೋದಾದ್ರೆ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಅಲ್ಲಿ ಕನ್ಸಿಡರ್ ಮಾಡಬಹುದು. ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, ಉಕ್ರೇನಲ್ಲಿ ನಡೀತಕ್ಕಂಥ ಕ್ರೈಸಿಸ್ನಿಂದಾಗಿ ರಷ್ಯಾದವರು ಆಲ್ಮೋಸ್ಟ್ 1 lakh ಟ್ರೂಪ್ಸ್ಗಳನ್ನು ಉಕ್ರೈನ್ನ ಒಂದು ಬಾರ್ಡರಲ್ಲಿ ಆಲ್ರೆಡಿ ಇಟ್ಟಿದ್ದಾರೆ. ಸೊ ಈ ಒಂದು ಟೆನ್ಷನ್ ಸಿಚುವೇಶನಿಂದಾಗಿ ಅಥವಾ ಅನ್ಸರ್ಟೆನಿಟಿಯಿಂದಾಗಿ ಉಕ್ರೈನ್ನ ಕ್ಯಾಪಿಟಲ್ ಸಿಟಿ ಆಗಿರುವಂತಹ ಕೀವಲ್ಲಿ ಯಾರ್ಯಾರು ತಮ್ಮ ಡಿಪ್ಲೊಮ್ಯಾಟ್ಸ್ಗಳಿದಾರಲ್ಲ, ಅದರಲ್ಲೂ US, ಬ್ರಿಟನ್ ಹಾಗೂ ಆಸ್ಟ್ರೇಲಿಯಾ ದೇಶದ ಡಿಪ್ಲೊಮ್ಯಾಟ್ಸ್ಗಳಿದಾರಲ್ಲ, ಅವರು ವಾಪಸ್ ಆ ಒಂದು ಕಂಟ್ರಿಯಿಂದ ಬಿಡಬೇಕು, ತಮ್ಮ ಕಂಟ್ರಿಗೆ ಬರಬೇಕು ಅನ್ನುವಂಥ ಒಂದು ಸಿಗ್ನಲನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಎಲ್ಲ ಡಿಪ್ಲೊಮ್ಯಾಟಿಕ್ ಪರ್ಸನಲ್ಗಳು ವಿಡ್ರಾ ಆಗೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ. ಹಾಗೂ ಫ್ರಾನ್ಸ್ ಕಂಟ್ರಿನೂ ಸಹ ಅವರ ಸಿಟಿಜನ್ಸ್ಗಳಿಗೆ ಎಸೆನ್ಷಿಯಲ್ ಇದ್ದರೆ ಮಾತ್ರ ಉಕ್ರೈನ್ಗೆ ಟ್ರಾವೆಲ್ ಮಾಡಬೇಕು. ಸೊ ನಾನ್ ಎಸೆನ್ಷಿಯಲ್ ಟ್ರಾವೆಲಿಂಗನ್ನು ಅವಾಯ್ಡ್ ಮಾಡುವಂತೆ ಸಿಗ್ನಲನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಅನ್ಸರ್ಟನಿಟಿ ಸಿಚುವೇಷನಲ್ಲಿ ರಷ್ಯಾದವರು ಸ್ಟ್ರಾಂಗ್ ಆಗಿ ಬಾರ್ಡರಲ್ಲಿ ತಮ್ಮ ಎಲ್ಲ ಟ್ರೂಪ್ಗಳನ್ನು ಇಟ್ಟಿದ್ದಾರೆ. USA ಸ್ಟ್ರಾಂಗ್ ಆಗಿರುವಂಥ ಸ್ಟ್ಯಾಂಡನ್ನು ತಗೋತಾ ಇದ್ದಾರೆ. ಸೊ ತಮ್ಮ ಒಂದು ಮಾರ್ಷಲನ್ನು ಅಥವಾ ತಮ್ಮ ಮಿಲಿಟರಿ ಟ್ರೂಪನ್ನು ಅವರು ಸ್ಟ್ರಾಂಗ್ ಆಗಿ ರೆಡಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ನ್ಯಾಟೋ ಫೋರ್ಸಸಲ್ಲೂ ಸಹ ಪ್ರಾಪರ್ ಆಗಿರುವಂತಹ ಡಿಸಿಷನನ್ನು ತಗೊತಾ ಇದ್ದಾರೆ. ಸೊ ಇನ್ ಕೇಸ್ ಏನಾದರೂ ಇವತ್ತು ಮಾಸ್ಕೋ ಇಂದ ಅಥವಾ ರಷ್ಯಾದವರು ಏನಾದರೂ ಅಟ್ಯಾಕ್ ಮಾಡಿದರೆ ನ್ಯಾಟೋ ಕಂಟ್ರಿಗಳು ಸಹ, ನ್ಯಾಟೋದಲ್ಲಿ ಯಾವ ಕಂಟ್ರಿಗಳು ಅಥವಾ ಮೆಂಬರ್ಸ್ಗಳಿದಾರಲ್ಲ ಅವರೆಲ್ಲ ಟ್ರೂಪ್ಗಳು ಸಹ ಇವತ್ತು ಈ ಒಂದು ಯುದ್ಧಕ್ಕೆ ರೆಡಿಯಾಗಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಒಂದು ವೇಳೆ ರಷ್ಯಾ ಇವತ್ತು ಉಕ್ರೈನ್ ಮೇಲೆ ಏನಾದರೂ ಅಟ್ಯಾಕ್ ಆದರೆ ನ್ಯಾಟೋ ಮೆಂಬರ್ ಕಂಟ್ರೀಸ್ಗಳು ಸಹ, ಫಾರ್ ಎಕ್ಸಾಂಪಲ್ ಇವಾಗ ಡೆನ್ಮಾರ್ಕ್, ಸ್ಪೇನ್, ನೆದರ್ಲ್ಯಾಂಡ್ ಈ ರೀತಿಯಾಗಿ ಎಲ್ಲ ಕಂಟ್ರೀಸ್ಗಳು ಸಹ ಪ್ರಾಪರಾಗಿ ಒಂದು ಮೊಬಲೈಜೇಷನ್ಗೆ ಬಂದಿದೆ. ಸೊ ತಮ್ಮ ಫೋರ್ಸ್ಗಳನ್ನು ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಾರೆ. ರಷ್ಯಾ ಏನಾದರೂ ಮೂವ್ ಆತಂದರೆ ಇವರು ಸಹ ಪ್ರಾಪರ್ ಆಗಿರುವಂತಹ ಒಂದು ಸ್ಟ್ಯಾಂಡನ್ನು ತಗೋತಾರೆ. ಸೊ ತಮ್ಮ ಒಂದು ಶಿಪ್ಗಳನ್ನು ಕಳಿಸೋದ್ರ ಮುಖಾಂತರ, ಜೆಟ್ಗಳನ್ನು, ಎಲ್ಲ ಫೋರ್ಸ್ಗಳನ್ನು ಸ್ಟ್ರಾಂಗ್ ಆಗಿ ಇಟ್ಟಿದ್ದಾರೆ ಅನ್ನುವಂಥದ್ದನ್ನು, ನ್ಯಾಟೋ ಫೋರ್ಸಸ್ಸು ಸ್ಟ್ರಾಂಗ್ ಆಗಿದೆ ಅನ್ನೋದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಬೋದಾಗಿದೆ. ಸೊ ಇಲ್ಲಿ ಮೇಜರ್ ಆಗಿ ಅರ್ಥ ಮಾಡ್ಕೋಬೇಕಾಗಿರುವಂಥ ವಿಷಯ ಅಂತಂದರೆ, ಉಕ್ರೈನಲ್ಲಿರುವಂಥ ಕೀವಿ ಕ್ಯಾಪಿಟಲಲ್ಲಿ ಯಾರ್ಯಾರು ಡಿಪ್ಲೊಮ್ಯಾಟ್ಸ್ ಇದ್ದಾರಲ್ಲ, ಸೊ ಆ ಒಂದು ಡಿಪ್ಲೊಮ್ಯಾಟ್ ಪರ್ಸೋನೆಲ್ಸ್ಗಳನ್ನು ವಾಪಸ್ ತಮ್ಮ ಕಂಟ್ರಿಗೆ ಕರ್ಸ್ಕೊಳೋದಕ್ಕೋಸ್ಕರ ಅಥವಾ ಅವರ ಒಂದು ಸೆಕ್ಯೂರಿಟಿ ಕನ್ಸರ್ನ್ಗೋಸ್ಕರ ಒಂದು ಸಿಗ್ನಲನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡ್ಬೋದು. ಇನ್ನು ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇವತ್ತು ಇಂಪಾರ್ಟೆಂಟ್ ಆಗಿ ಬೇಕಾಗಿರುವಂಥ ವಿಷಯ ಅಂತಂದರೆ, ನ್ಯಾಟೋ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ನೀವು ರಿವೈಸ್ ಮಾಡಬೇಕು. ಜೊತೆಗೆ ಮ್ಯಾಪಿಂಗು ಇಂಪಾರ್ಟೆಂಟು. ನೀವು ಕಮೆಂಟ್ ಸೆಕ್ಷನಲ್ಲಿ ಇವತ್ತು ಉಕ್ರೈನ್ ಬಾರ್ಡರ್ ಮಾಡಿರುವಂತಹ ಕಂಟ್ರಿಗಳು ಯಾವ್ಯಾವ ಇದಾವೆ ಅನ್ನೋದನ್ನು ಮೆನ್ಷನ್ ಮಾಡಿ. ಸೊ ರಷ್ಯಾ ಮತ್ತು ಉಕ್ರೈನ್ಗೆ ಸಂಬಂಧಪಟ್ಟಂಥ ಇಶ್ಯೂವನ್ನು ಹಲವಾರು ಬಾರಿ ನಿಮಗೆ ನ್ಯೂಸಲ್ಲಿ ಕವರ್ ಮಾಡಿದ್ದಾರೆ. ಸೊ ಹಾಗಾಗಿ ಎಡಿಷನಲ್ ಪಾಯಿಂಟ್ ಅಥವಾ ಸದ್ಯಕ್ಕೆ ಯಾವ ರೀತಿಯಾದಂಥ ಸಿಚುವೇಶನ್ ನಡೀತಿದೆ ಅನ್ನೋಂಥ ಕನೆಕ್ಟಿವಿಟಿ ನಮಗೆ ಗೊತ್ತಿದ್ರೆ ಸಾಕಾಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್, ಡೀಲಿಂಗ್ ವಿತ್ ದ ಮ್ಯಾಕ್ರೋ ಎಕನಾಮಿಕ್ ಅನ್ಸರ್ಟನಿಟೀಸ್. ಈ ಒಂದು ಆರ್ಟಿಕಲ್ ಅನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 2 ನಡಿನಲ್ಲಿ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ ಹಾಗೂ ಪಾಲಿಟಿ ಸೆಕ್ಷನಲ್ಲಿ ಬಜೆಟ್ಗೆ ಸಂಬಂಧಪಟ್ಟಂಥ ಇಶ್ಯೂ ಆಗಿ ಕನ್ಸಿಡರ್ ಮಾಡ್ಬೋದು. ಇನ್ನು ಜನರಲ್ ಸ್ಟಡೀಸ್ 3 ನಡಿನಲ್ಲಿ ಅನ್ಎಂಪ್ಲಾಯ್ಮೆಂಟ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಡೈಮೆನ್ಷನ್ಸನ್ನು ಕವರ್ ಮಾಡಬಹುದಾಗಿದೆ. ಸೊ ಈ ಒಂದು ಆರ್ಟಿಕಲಲ್ಲಿರುವಂತಹ ಕೋರ್ ಐಡಿಯಾ ಏನಂತಂದರೆ, ಇವಾಗ 2022 ಬಜೆಟ್ ಅನೌನ್ಸ್ ಮಾಡ್ತಾ ಇದ್ದಾರೆ. ಅಂದರೆ ಯೂನಿಯನ್ ಬಜೆಟ್ ಏನು ರೆಡಿ ಮಾಡ್ತಾ ಇದ್ದಾರಲ್ಲ, ಈ ಒಂದು ಬಜೆಟ್ನಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಕೆಲವೊಂದಿಷ್ಟು ಏರಿಯಾನ ಫೋಕಸ್ ಮಾಡಬೇಕಾಗತ್ತೆ. ಸೊ ಈ ಒಂದು ಫಿಸಿಕಲ್ ಸ್ಟಾನ್ಸ್ ಏನು ತಗೋತಾ ಇದೀವಲ್ಲ ಬಜೆಟಲ್ಲಿ, ಅದು ತುಂಬ ಅಕ್ಯುಮಿಡೇಟಿವ್ ಆಗಿರಬೇಕು. ಸೊ ಪ್ರಾಪರ್ ಆಗಿ ನಮ್ಮ ಒಂದು ಎಕನಾಮಿಕ್ ಗ್ರೋತ್ ಸಸ್ಟೈನಬಲ್ ಆಗೋದಕ್ಕೋಸ್ಕರ ಬೇಕಾಗಿರುವಂಥ ಒಂದು ಸಪೋರ್ಟನ್ನು ನಾವು ಬಜೆಟಲ್ಲಿ ಅಡ್ರೆಸ್ ಮಾಡಬೇಕು. ಸೊ ಈ ಒಂದು ಆರ್ಟಿಕಲಲ್ಲಿ ಎಕನಾಮಿಕ್ ಗ್ರೋತ್ಗೆ ಸಂಬಂಧಪಟ್ಟಂತೆ ಇನ್ಫ್ಲೇಷನ್ ಯಾವ ರೀತಿಯಾಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಇನ್ನು ಇಂಟ್ರೆಸ್ಟ್ ರೇಟ್ ಇರ್ಬೋದು, ಹಾಗೂ ಅನ್ಎಂಪ್ಲಾಯ್ಮೆಂಟ್ ಯಾವ ರೀತಿಯಾಗಿ ಸದ್ಯದ ಪರಿಸ್ಥಿತಿಯಲ್ಲಿದೆ, ಸೊ ನಮ್ಮ ಒಂದು ಬಜೆಟ್ ಪ್ರಿಪ್ರೇಷನ್ ಯಾವ ರೀತಿಯಾಗಿರಬೇಕು, ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಈ ಒಂದು ಆರ್ಟಿಕಲನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡೋದಾದರೆ, ಮ್ಯಾಕ್ರೋ ಎಕನಾಮಿಕ್ ಚಾಲೆಂಜಸ್ ಫಾರ್ ಇಂಡಿಯಾ ಅನ್ನೋದನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡ್ಬೋದು. ಸೊ ಈ ಒಂದು ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಯಾವ ರೀತಿಯಾದಂತಹ ಮ್ಯಾಕ್ರೋ ಎಕನಾಮಿಕ್ ಚಾಲೆಂಜಸ್ ಇದೆ ಅನ್ನೋದನ್ನು ಡೈಮೆನ್ಷನ್ಸ್ಗಳನ್ನು ನೋಡಬೇಕಾಗುತ್ತೆ. ಇನ್ನು ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಕನ್ಸಿಡರ್ ಮಾಡೋದಾದರೆ, ಇನ್ಫ್ಲೇಷನ್ ಅಂದರೆ ಏನು ಅನ್ನುವಂಥ ಡೆಫಿನೇಷನ್ ನಿಮಗೆ ಕ್ಲಿಯರ್ ಇರಬೇಕು. ಹಾಗೂ ಇಂಟ್ರೆಸ್ಟ್ ರೇಟ್ನಿಂದ ಯಾವ ರೀತಿಯಾದಂಥ ಕಾನ್ಸಿಕ್ವೆನ್ಸಸ್ ಆಗುತ್ತೆ, ಫಿಸ್ಕಲ್ ಡಿಫಿಸಿಟ್ನ ಒಂದು ಡೆಫಿನೇಷನ್ ಇರ್ಬೋದು, ಅಥವಾ ಪಬ್ಲಿಕ್ ಸ್ಪೆಂಡಿಂಗ್ನಿಂದ ಯಾವ ರೀತಿಯಾದಂಥ ಕಾನ್ಸಿಕ್ವೆನ್ಸಸ್ ಇರುತ್ತೆ, ಹಾಗೂ ಬಜೆಟ್ಗೆ ಸಂಬಂಧಪಟ್ಟಂಥ ಏನೇನು ಬೇಸಿಕ್ ಇನ್ಫಾರ್ಮೇಷನ್ ಇದೆಯಲ್ಲ ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಆರ್ಟಿಕಲಲ್ಲಿ ಯಾವ ರೀತಿಯಾದಂಥ ಇನ್ಫಾರ್ಮೇಷನ್ ಮೆನ್ಷನ್ ಮಾಡಿದ್ದಾರೆ ಅಂತಂದರೆ, ಈ ಒಂದು ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಮ್ಯಾಕ್ರೋ ಎಕನಾಮಿಕ್ ಅನ್ಸರ್ಟನಿಟೀಸ್ ಇನ್ಕ್ರೀಸ್ ಆಗ್ತಾ ಇದ್ದರೂ ಸಹ US
ಫೆಡರಲ್ ರಿಸರ್ವ್ ಅವರು ಇಂಟ್ರೆಸ್ಟ್ ರೇಟನ್ನು ಇನ್ಕ್ರೀಸ್ ಮಾಡಿದ್ದಾರೆ. ಸೊ ಇದರಿಂದ ಏನು ಕಾನ್ಸಿಕ್ವೆನ್ಸಸ್ ಆಗ್ಬೋದು? ಇವಾಗ ಅವರು ಇಂಟ್ರೆಸ್ಟ್ ರೇಟನ್ನು ಹೈ ಕೊಡ್ತಾ ಇದ್ದಾರೆ ಅಂತಂದರೆ ಬೇರೆ ಬೇರೆ ಕಂಟ್ರಿಗಳಲ್ಲಿ ಮಾಡಿರುವಂಥ ಇನ್ವೆಸ್ಟರ್ಸ್ ಏನು ಮಾಡ್ತಾರೆ, ಅವರು USA ಇಂಟ್ರೆಸ್ಟ್ ರೇಟ್ ಹೈ ಕೊಡ್ತಾರೆ ಅಂತಂದರೆ USAಗೆ ಅಟ್ರ್ಯಾಕ್ಟ್ ಆಗಿ ಬೇರೆ ದೇಶದಲ್ಲಿ ಇರುವಂಥ ಇನ್ವೆಸ್ಟ್ಮೆಂಟ್ಗಳನ್ನು ವಾಪಸ್ ತಗೋತಾರೆ. ಸೊ ಹಾಗಾಗಿ ಇನ್ವೆಸ್ಟ್ಮೆಂಟು USದಲ್ಲಿ ಜಾಸ್ತಿ ಆಗ್ಬೋದು, ಯಾಕೆಂದರೆ ಅಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಇರುತ್ತೆ. ಇದರಿಂದಾಗಿ ನಮ್ಮ ಮನಿ ಏನಿರುತ್ತಲ್ಲ ಅದು ಔಟ್ಫ್ಲೋ ಆಗುತ್ತೆ, ನಮ್ಮ ಕಂಟ್ರಿಯಲ್ಲಿರುವಂಥ ಅಮೌಂಟ್ ಹೋಗ್ಬೋದು. ಇದಕ್ಕೆ RBI ಆದವರು ಏನು ಸ್ಟ್ಯಾಂಡ್ ತೊಗೋಬೇಕಾಗುತ್ತೆ? ಸೊ USA ತೊಗೊಂಡಿರುವಂಥ ಒಂದು ಸಿಚುವೇಶನ್ಗೆ ಇವರು ಸಹ ಇಂಟ್ರೆಸ್ಟ್ ರೇಟನ್ನು ಇನ್ಕ್ರೀಸ್ ಮಾಡಬೇಕಾಗತ್ತೆ. ಸೊ ಮಾನಿಟರಿ ಪಾಲಿಸಿ ಮುಖಾಂತರ RBI ಇಂಟ್ರೆಸ್ಟ್ ರೇಟನ್ನು ಇನ್ಕ್ರೀಸ್ ಮಾಡ್ಬೋದು, ಕ್ಯಾಪಿಟಲ್ ಔಟ್ಫ್ಲೋ ಆಗೋದನ್ನು ತಡೆಗಟ್ಬೋದು ಅನ್ನುವಂಥದ್ದನ್ನು ನೋಡ್ಬೋದು. ಸೊ RBI ಯಾವ ರೀತಿಯಾದಂಥ ಡಿಸಿಷನನ್ನು ತಗೊಳುತ್ತೆ ಅನ್ನುವಂಥದ್ದನ್ನು ನಾವು ಮಾನಿಟರಿ ಪಾಲಿಸಿ ಕಮಿಟಿ ಫೆಬ್ರವರಿನಲ್ಲಿ ಮೀಟಿಂಗನ್ನು ಅರೇಂಜ್ ಮಾಡ್ತಾ ಇದ್ದೀವಿ. ಸೊ ಆವಾಗ ನಾವು ಅವ್ರು ಯಾವ ರೀತಿಯಾದಂಥ ಸ್ಟ್ಯಾಂಡನ್ನು ತಗೋತಾರೆ ಅನ್ನೋದನ್ನು ನೋಡ್ಬೋದು. ಸೊ ಈ ಒಂದು ಮ್ಯಾಕ್ರೋ ಇಕನಾಮಿಕ್ ಅನ್ಸರ್ಟನಿಟೀಸ್ಗೆ USAದವರು ಇಂಟ್ರೆಸ್ಟ್ ರೇಟನ್ನು ಇನ್ಕ್ರೀಸ್ ಮಾಡೋದು ಒಂದು ಮೇಜರ್ ಕಾಂಟ್ರಿಬ್ಯೂಷನ್ ಅನ್ನುವಂಥದ್ದು ನಮಗೆ ಕ್ಲಿಯರ್ ಆಯಿತು. ಇನ್ನು ನಮ್ಮ ದೇಶದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಇನ್ಫ್ಲೇಷನರಿ ಪ್ರೆಷರ್ ತುಂಬ ಜಾಸ್ತಿ ಆಗಿದೆ. ಯಾವ ರೀತಿಯಾಗಿ ಹೇಳ್ಬೋದು? ಇವಾಗ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ 14.32% ಅಷ್ಟು ನಾವು WPIನ ಒಂದು ಇನ್ಫ್ಲೇಷನ್ ರೇಟ್ ನೋಡ್ಬೋದು. ಅದು ನವೆಂಬರ್ ಮಂತಲ್ಲಿ. ಈ ಒಂದು ಇನ್ಫ್ಲೇಷನ್ ರೇಟು ಡಿಸೆಂಬರ್ನಲ್ಲಿ ಕಂಪೇರ್ ಮಾಡಿದಾಗ ಲಿಟಲ್ ಬಿಟ್ ಕಡಿಮೆ ಆಗಿರೋದು ಅಥವಾ ಸ್ಲೈಟ್ ಕಡಿಮೆ ಆಗಿರೋದನ್ನು ನೋಡ್ಬೋದು. ಆಲ್ಮೋಸ್ಟ್ 13.56ಗೆ ಬಂದಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಇನ್ನು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸನ್ನು ನೋಡಿದಾಗ ಅದರ ಒಂದು ಇನ್ಫ್ಲೇಷನ್ 5.03 ಇದೆ. ಆದರೆ ನಮ್ಮ ಒಂದು ಇನ್ಫ್ಲೇಷನರಿ ಟಾರ್ಗೆಟ್ ಅಥವಾ ನಾಮಿನಲ್ ಇನ್ಫ್ಲೇಷನ್ ಎಷ್ಟಿರಬೇಕು ನಮ್ಮ ದೇಶದಲ್ಲಿ ಪಾಲಿಸಿ ಪ್ರಕಾರ ಅಂತಂದಾಗ 4% ಇರಬೇಕು. ಇದು ಒಂದು ಬ್ಯಾಂಡ್ ವೇರಿಯೇಷನ್ನ ಪ್ರಕಾರ ಕನ್ಸಿಡರ್ ಮಾಡೋದಾದರೆ +2 or -2 ಅಂತ ಕನ್ಸಿಡರ್ ಮಾಡ್ಬೋದು. ಇಷ್ಟು ವೇರಿಯೇಷನಲ್ಲಿ ನಾವು ಇನ್ಫ್ಲೇಷನ್ ರೇಟನ್ನು ನೋಡ್ತಾ ಇದ್ದೀವಿ. ಇದು ಕೇವಲ ಪಾಲಿಸಿ ಮುಖಾಂತರ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ಆಲ್ರೆಡಿ ಹೈ ಇನ್ಫ್ಲೇಷನ್ ಇದೆ ಅಂತ CPI ಮತ್ತು WPIನಲ್ಲಿ ಆಲ್ರೆಡಿ ನೋಡಿದ್ವಿ. ಸೊ ಈ ಒಂದು ಇನ್ಫ್ಲೇಷನ್ ರೇಟ್ ಹೈ ಆಗೋದಕ್ಕೋಸ್ಕರ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು ಇನ್ಫ್ಲೇಷನರಿ ಪ್ರೆಷರನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ 3 ರೀತಿಯಾದಂಥ ಕಾರಣಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಒಂದು, ಸಪ್ಲೈ ಚೈನ್ ಡಿಸ್ರಪ್ಷನ್ ಇರಬಹುದು. ಎರಡನೇದು ವೊಲಟೈಲ್ ಎನರ್ಜಿ, ಹಾಗೂ ಮೂರನೇದು ಫುಡ್ ಪ್ರೈಸಸ್ ಅನ್ನುವಂಥದ್ದನ್ನು. ಫುಡ್ ಪ್ರೈಸ್ ಅಂತಂದರೆ ಫುಡ್ಡಲ್ಲಿ ಇನ್ಫ್ಲೇಷನ್ ಆಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ಇನ್ನು ಎನರ್ಜಿ ಸೆಕ್ಟರಲ್ಲೂ ಸಹ ಪ್ಯಾಂಡಮಿಕ್ ಸಿಚುವೇಷನಿಂದಾಗಿ ಅಥವಾ ರೇನಿಂದಾಗಿ ಎನರ್ಜಿ ಸೆಕ್ಟರ್ಗೆ ಬೇಕಾಗುವಂತಹ ಮಿನರಲ್ಸ್ಗಳನ್ನು ಸಪ್ಲೈ ಆಗದೇ ಇರೋದನ್ನು ನಾವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಸೊ ಹಾಗಾಗಿ ಎನರ್ಜಿ ಸೆಕ್ಟರಲ್ಲಿ ವೊಲಟೈಲಿಟಿಯನ್ನು ನಾವು ಕಾಣ್ತಾ ಇದ್ದೀವಿ. ಜೊತೆಗೆ ಮೇಜರ್ ಸೆಕ್ಟರ್ಗಳಿಗೆ ಅಥವಾ ಫುಡ್ ಇಂಡಸ್ಟ್ರೀಸ್ಗೂ ಸಹ ಸಪ್ಲೈ ಡಿಸ್ರಪ್ಷನ್ ಇರೋದ್ರಿಂದ ಇನ್ಫ್ಲೇಷನ್ ಇವತ್ತಾಗಿದೆ ಅನ್ನೋದನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಬಹುದು. ಹಾಗೂ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 2021ರಲ್ಲಿ ಡಿಸೆಂಬರ್ ಮಂತಲ್ಲಿ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟನ್ನು ರಿಲೀಸ್ ಮಾಡಿತ್ತು. ಈ ಒಂದು ಫೈನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟಲ್ಲಿ ಬ್ಯಾಂಕ್ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಸ್ಟೇಟಸ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ. ಈ ರಿಪೋರ್ಟ್ ನಡಿನಲ್ಲಿ ಶೆಡ್ಯೂಲ್ ಬ್ಯಾಂಕ್ಗಳ ಒಂದು, ಅದರಲ್ಲೂ ಶೆಡ್ಯೂಲ್ ಕಮರ್ಷಿಯಲ್ ಬ್ಯಾಂಕ್ನ ಗ್ರಾಸ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ರಿಪೋರ್ಟನ್ನು ನೀಡಿತ್ತು. ಸೊ 2021 ಸೆಪ್ಟೆಂಬರ್ ಕನ್ಸಿಡರ್ ಮಾಡಿದಾಗ 9.5% ಇರುತ್ತೆ NPA. ಅದನ್ನು ನೆಕ್ಸ್ಟ್ ಇಯರಿಗೆ ಕನ್ಸಿಡರ್ ಮಾಡಿದಾಗ ಸೆಪ್ಟೆಂಬರ್ 2022ನಲ್ಲಿ ನಾವು ನೋಡಿದಾಗ 95.5%ಗೆ ಆಗ್ಬೋದು ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟೇಷನನ್ನು ಇಲ್ಲಿ ಹೇಳಾಗಿದೆ. ಸೊ ಸಿವಿಯರ್ ಕಂಡೀಷನ್ಗೆ ಟರ್ನ್ ಆಗ್ಬೋದು ಅನ್ನುವಂಥ ಒಂದು ಎಸ್ಟಿಮೇಷನ್ ಮಾತ್ರ. ಈ ಒಂದು ರಿಪೋರ್ಟಲ್ಲಿ ಕೊಟ್ಟಿರೋದು ಕೇವಲ ಎಸ್ಟಿಮೇಷನ್ ಮಾತ್ರ. ಇಲ್ಲಿ RBI ಎಂಫಸೈಸ್ ಮಾಡ್ತಾ ಇರುವಂಥ ಇಂಪಾರ್ಟೆಂಟ್ ಕನ್ಸರ್ನ್ ಏನಂತಂದರೆ, ಇವಾಗ ಪ್ಯಾಂಡಮಿಕ್ ಸಿಚುವೇಷನ್ನಿಂದಾಗಿ ನಾವು ಎಕನಾಮಿಕ್ ಗ್ರೋತ್ ಆಗಲಿ ಅನ್ನುವಂತೆ ಲಿಕ್ವಿಡಿಟಿಯನ್ನು ನಾವು ಮಾರ್ಕೆಟಲ್ಲಿ ಇಂಜೆಕ್ಟ್ ಮಾಡಿದ್ದೀವಿ. ಸೊ ಎಕ್ಸಸ್ ಲಿಕ್ವಿಡಿಟಿ ಏನಿದೆಯಲ್ಲ ಮಾರ್ಕೆಟಲ್ಲಿ, ಈ ಒಂದು ಎಕ್ಸಸ್ ಲಿಕ್ವಿಡಿಟಿಯನ್ನು ಇವತ್ತು ಬ್ಯಾಂಕ್ ಅಬ್ಸಾರ್ಬ್ ಮಾಡೋದ್ರ ಮುಖಾಂತರ ಬ್ಯಾಂಕಲ್ಲಿರುವಂತಹ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಕಂಡೀಷನ್ ಏನಿದೆಯಲ್ಲ ಅದು ಇಂಪ್ರೂವೈಸ್ ಆಗುತ್ತೆ, ಗುಡ್ ಅಸೆಟ್ ಆಗಿ ಕನ್ವರ್ಟ್ ಆಗ್ಬೋದು ಅನ್ನುವಂಥದ್ದು. RBI ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಫಾರ್ಮಲ್ ಪ್ರೊಸೀಜರನ್ನು ಲಿಕ್ವಿಡಿಟಿ ಅಬ್ಸಾರ್ಪ್ಷನ್ ಮಾಡೋದಕ್ಕೋಸ್ಕರ ತೊಗೊಂಬಂದಿಲ್ಲ. ಆದರೆ ಜನರಲ್ ಆಗಿ ನಾವು ನೋಡಿದಾಗ ರೇಟ್ ರಿವರ್ಸ್ ರೆಪೋ ರೇಟಲ್ಲಿ ಕೆಲವೊಂದಿಷ್ಟು ಕಟ್ ಆಫ್ನ ಮಾಡೋದ್ರ ಮುಖಾಂತರ ಅಥವಾ ಸರ್ಕಾರ ಕೆಲವೊಂದಿಷ್ಟು ಸೆಕ್ಯೂರಿಟಿ ಅಕ್ವಿಸಿಷನ್ ಪ್ರೋಗ್ರಾಮನ್ನು ಮಾಡ್ತಾ ಇದೆಯಲ್ಲ ಅದನ್ನು ಸಹ ಕರ್ಟೇಲ್ ಮಾಡೋದ್ರ ಮುಖಾಂತರ ಲಿಕ್ವಿಡಿಟಿಯನ್ನು ಇವತ್ತು ಅಬ್ಸರ್ವ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕನೆಕ್ಟ್ ಮಾಡ್ಕೋಬೋದು. ಇನ್ನು ಇಂಟ್ರೆಸ್ಟ್ ರೇಟ್ಗೆ ಸಂಬಂಧಪಟ್ಟಂತೆ 2 ರೀತಿಯಾದಂಥ ಕನ್ಸರ್ನನ್ನು ಅವರು ಅಡ್ರೆಸ್ ಮಾಡಿದ್ದಾರೆ. ಒಂದು, ಕಾಲ್ ಮನಿ ಮಾರ್ಕೆಟ್ ರೇಟ್ ಯಾವ ರೀತಿಯಾಗಿರುತ್ತೆ, ಹಾಗೂ ಬಾಂಡ್ ಈಲ್ಡ್ನ ವಿಷಯವಾಗಿ. ಕಾಲ್ ಮನಿ ಮಾರ್ಕೆಟ್ ಅನ್ನುವಂಥದ್ದು ಇವಾಗ ರೆಪೋ ರೇಟ್ಗಿನೂ ಕಡಿಮೆ ಆಗಿದೆ ಅನ್ನುವಂಥದ್ದನ್ನು ಅವರು ಹೇಳ್ತಾ ಇದ್ದಾರೆ. ಇನ್ನು ಬಾಂಡ್ ಈಲ್ಡ್ ಬಗ್ಗೆ ಕನೆಕ್ಟ್ ಮಾಡೋದಾದರೆ, ಯೂನಿಯನ್ ಬಜೆಟ್ 2022-23ನಲ್ಲಿ ಬಾಂಡ್ ಈಲ್ಡನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಒಂದು ಕನ್ಸರ್ನ್ ಇದೆ.
ಸೊ ಇದರಿಂದಾಗಿ ಸರ್ಕಾರದ ಒಂದು ಬಾರೋಯಿಂಗ್ ಕಾಸ್ಟ್ ಏನಿರುತ್ತಲ್ಲ ಅದು ಇನ್ಕ್ರೀಸ್ ಆಗ್ಬೋದು ಅನ್ನುವಂಥದ್ದನ್ನು ಕನೆಕ್ಟ್ ಮಾಡಿದ್ದಾರೆ. ಇದು ಆಲ್ರೆಡಿ 10 ಇಯರ್ನ ಒಂದು ಬಾಂಡ್ ಈಲ್ಡ್ ಬೆಂಚ್ ಮಾರ್ಕ್ ಏನಿದೆಯಲ್ಲ ಹೈ ಇದೆ, 6.63% ಇದೆ. ಸೊ ಸರ್ಕಾರ ಮತ್ತೆ ನಾವು ಬಾಂಡ್ ಈಲ್ಡನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಸರ್ಕಾರದ ಒಂದು ಕಾಸ್ಟ್ ಇನ್ಕ್ರೀಸ್ ಆಗ್ಬೋದು, ಬಾರೋ ಮಾಡುವಂಥ ಅಥವಾ ಸಾಲ ತಗೊಳ್ಳುವಂಥ ಒಂದು ಕಾಸ್ಟ್ ಇನ್ಕ್ರೀಸ್ ಆಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಸೊ ಮ್ಯಾಕ್ರೋ ಇಕನಾಮಿಕ್ ಅನ್ಸರ್ಟನಿಟೀಸ್ ಏನಿದೆಯಲ್ಲ, ಸೊ ಇದನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ನಾವು ಅಕ್ಯುಮಿಡೇಟಿವ್ ಆಗಿರುವಂಥ ಫಿಸಿಕಲ್ ಪಾಲಿಸಿ ಸ್ಟಾನ್ಸನ್ನು ತರೋದು ಇಂಪಾರ್ಟೆಂಟು ಅನ್ನೋದನ್ನು ಇಲ್ಲಿ ಅತಿ ಮುಖ್ಯವಾಗಿ ಎಂಫಸೈಸ್ ಮಾಡಿರುವಂಥ ವಿಷಯ. ಇನ್ನು 2021 ಮತ್ತು 22ರ ಫಿಸಿಕಲ್ ಡಿಫಿಸಿಟ್ ಎಷ್ಟಿದೆ ಅಂತ ನೋಡೋದಾದರೆ 9.5% ಆಫ್ GDP ಅಂತ ಕನ್ಸಿಡರ್ ಮಾಡ್ಬೋದು. ಸೊ GDPನ ಒಂದು ಪರ್ಸೆಂಟೇಜಲ್ಲಿ ನೋಡಿದಾಗ 9.5% ಅಷ್ಟು ಫಿಸಿಕಲ್ ಡಿಫಿಸಿಟ್ ಆಗಿರೋದನ್ನು ನೋಡ್ಬೋದು. ಸೊ RBIದವರು ಸಹ ಕೆಲವೊಂದಿಷ್ಟು ರೆವಿನ್ಯೂ ಡಿಫಿಸಿಟ್ನ ವಿಷಯವಾಗಿ ಅಥವಾ ಫಿಸಿಕಲ್ ಡಿಫಿಸಿಟ್ನ ಒಂದು ಗ್ರಾಸ್ನ ರಿಪೋರ್ಟು ಸಹ ಕೊಟ್ಟಿದ್ದಾರೆ. ಎಲ್ಲ ಡೇಟಾಗಳು ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ, ಕೇವಲ ಫಿಸಿಕಲ್ ಡೆಫಿಸಿಟ್ ಎಷ್ಟಿದೆ ಅನ್ನೋದನ್ನು ನಾವು ಕನ್ಸಿಡರ್ ಮಾಡ್ಬೋದು. 9.5% ಅನ್ನುವಂಥದ್ದು. ಇಲ್ಲಿ ನಾವು ಇಂಪಾರ್ಟೆಂಟ್ಲಿ ಅರ್ಥ ಮಾಡ್ಕೋಬೇಕಾಗಿರುವಂಥ ಒಂದು ಪಾಯಿಂಟ್ ಅಂತಂದರೆ ಫಿಸಿಕಲ್ ಡೆಫಿಸಿಟನ್ನು ಕಡಿಮೆ ಮಾಡಬೇಕು ಅಂತ ಸರ್ಕಾರ ಡಿಸೈಡ್ ಮಾಡಿದೆ. ಸೊ ಇವಾಗ ಫಿಸಿಕಲ್ ಕನ್ಸಲ್ಟೇಷನನ್ನು ಮಾಡಬೇಕು. ಇವಾಗ ಸರ್ಕಾರ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನಾದರೂ ಕಡಿಮೆ ಮಾಡಬೇಕು ಅಥವಾ ಟ್ಯಾಕ್ಸ್ ಬಯಾನ್ಸಿಯ ಮುಖಾಂತರ ಅಥವಾ ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಅವರು ಫಿಸಿಕಲ್ ಕನ್ಸೋಲ್ಟೇಷನನ್ನು ಮಾಡ್ಬೋದು ಅಥವಾ ಸರ್ಕಾರಕ್ಕೆ ಇನ್ಕಮನ್ನು ತರ್ಬೋದು. ಎರಡು ರೀತಿಯಾಗಿರುವಂಥ ಮೇಜರ್ ಕಾನ್ಸೆಪ್ಟ್ ಇದೆ. ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಕಡಿಮೆ ಮಾಡುವಂಥದ್ದು, ಇನ್ನೊಂದು ಟ್ಯಾಕ್ಸನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಇವತ್ತು ಇನ್ಕಮನ್ನು ತರುವಂಥದ್ದು. ಸೊ ಸರ್ಕಾರ ಟ್ಯಾಕ್ಸನ್ನು ಬಿಟ್ಟು ಟ್ಯಾಕ್ಸ್ ಹಾಕೋದು ಬೇಡ ಪ್ಯಾಂಡಮಿಕ್ ಸಿಚುವೇಷನಿಂದ ಅಂತ ಡಿಸೈಡ್ ಮಾಡಿ ನಾವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ನಾವು ಇವತ್ತು ಕಡಿಮೆ ಮಾಡ್ತಾ ಇದ್ದೀವಿ ಅಂತಂದಾಗ ಏನಾಗ್ಬೋದು, ಲಾಂಗ್ ಟರ್ಮಲ್ಲಿ ನಮ್ಮ ಒಂದು ಎಕನಾಮಿಕ್ ಗ್ರೋತ್ಗೆ ಇಂಪ್ಯಾಕ್ಟ್ ಆಗ್ಬೋದು. ಸೊ ಇದರಿಂದ ಪ್ರೈವೇಟ್ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ಗೂ ಹಾರ್ಮ್ ಆಗುತ್ತೆ. ಸರ್ಕಾರ ಇವತ್ತು ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟನ್ನು ಮಾಡ್ತಾ ಇದೆ, ಇನ್ವೆಸ್ಟ್ಮೆಂಟನ್ನು ಮಾಡ್ತಾ ಇದೆ ಅಂತಂದಾಗ ಪ್ರೈವೇಟ್ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟು ಸಹ ಇಂಪಾರ್ಟೆಂಟು. ಸೊ ಇದನ್ನು ಕ್ರೌಡಿಂಗ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಪ್ರೈವೇಟ್ ಇನ್ವೆಸ್ಟರ್ಸು ಸಹ ಇಲ್ಲಿ ಅಟ್ರಾಕ್ಟ್ ಆಗ್ಬೋದು ಸರ್ಕಾರ ಮಾಡುವಂಥ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗಳಿಗೆ. ಸೊ ಇದನ್ನು ಸ್ಟ್ರಾಂಗ್ ಆಗಿ ಅವರು ಎಂಫಸೈಸ್ ಮಾಡೋ ಪ್ರಕಾರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಕಾಂಪ್ರಮೈಸ್ ಮಾಡದೆ ನಾವು ಟ್ಯಾಕ್ಸಲ್ಲಿ ರಿಫಾರ್ಮ್ಸನ್ನು ತರಬೇಕು. ಟ್ಯಾಕ್ಸನ್ನು ಒಂದು ಆಲ್ಟರ್ನೇಟಿವ್ ಆಗಿ ಕನ್ಸಿಡರ್ ಮಾಡಬೇಕು. ಬಿಕಾಸ್ ಎಕಾನಾಮಿಕ್ ಗ್ರೋತ್ ನಮಗೆ ಅಷ್ಟೇ ಇಂಪಾರ್ಟೆಂಟು ಅನ್ನೋದನ್ನು ಇಲ್ಲಿ ಕನ್ಸಿಡರ್ ಮಾಡಿದ್ದಾರೆ. ಇನ್ನು ಪಬ್ಲಿಕ್ ಸ್ಪೆಂಡಿಂಗ್ ಕಂಡೀಷನ್ ಯಾವ ರೀತಿಯಾಗಿದೆ, ಒಮಿಕ್ರಾನ್ ಮತ್ತೆ ನಮಗೆ ರಿಮೈಂಡರ್ ಆಗಿ ಹೇಳ್ತಾ ಇದೆ ಕೋವಿಡ್-19 ಪ್ಯಾಂಡಮಿಕ್ಕು ಇನ್ನೂ ಕಂಪ್ಲೀಟ್ ಆಗಿ ಮುಗಿದಿಲ್ಲ. ಪಬ್ಲಿಕ್ ಸ್ಪೆಂಡಿಂಗನ್ನು ನಾವು ಹೆಲ್ತ್ ಮೇಲೆ ಯಾವ ರೀತಿಯಾಗಿ ಮಾಡ್ತಾ ಇದೆ ಸರ್ಕಾರ ಅಂತ ಕನ್ಸಿಡರ್ ಮಾಡಿದರೆ ಇನ್ ಟರ್ಮ್ಸ್ ಆಫ್ GDPನಲ್ಲಿ ನೋಡಿದಾಗ 1%ಗಿನೂ ಕಡಿಮೆ ಇದೆ ಅನ್ನುವಂಥದ್ದನ್ನು ಇವರು ಮೆನ್ಷನ್ ಮಾಡಿದ್ದಾರೆ. ಬಜೆಟ್ನ ಪ್ರಕಾರ 2020 ಮತ್ತು 2021ನಲ್ಲಿ ಮೆನ್ಷನ್ ಮಾಡಿರೋ ಪ್ರಕಾರ 0.2%ಇಂದ ನಾವು 0.4ಗೆ ಹೋಗ್ತಾ ಇದ್ದೀವಿ ಅನ್ನುವಂಥ ಎಸ್ಟಿಮೇಷನನ್ನು ನೋಡಿದ್ದೀವಿ. ಆದರೆ ನಾವು 1%ಗಿನೂ ಬಿಲೋ ಇದ್ದೀವಿ ಅನ್ನೋಂಥದ್ದನ್ನು ಇಲ್ಲಿ ನೋಡ್ಬೋದು. ಹಾಗಾಗಿ ಹೆಲ್ತ್ ಕೇರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ನಾವು ಇನ್ವೆಸ್ಟ್ಮೆಂಟನ್ನು ಮಾಡಬೇಕು. ಯಾಕೆಂದರೆ ಪ್ಯಾಂಡಮಿಕ್ನಿಂದಾಗಿ ಲಾಕ್ಡೌನ್ ಸಿಚುವೇಶನ್ಸ್ಗಳನ್ನು ನೋಡ್ತಾ ಇದ್ದೀವಿ. ಇದರಿಂದಾಗಿ ಹ್ಯುಮ್ಯಾನಿಟೇರಿಯನ್ ಕ್ರೈಸಿಸ್ಗಳಿರ್ತವೆ, ಜೊತೆಗೆ ಎಕನಾಮಿಕ್ ಡಿಸ್ರಪ್ಷನ್ ಆಗ್ತಾ ಇದ್ದಾವೆ. ಇದನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಪಬ್ಲಿಕ್ ಸ್ಪೆಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಇಲ್ಲಿ ಅಡ್ರೆಸ್ ಮಾಡಿದ್ದಾರೆ. ಹಾಗೂ ಈ ಒಂದು ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಕ್ರೆಡಿಟ್ ಲಿಂಕ್ಡ್ ಎಕನಾಮಿಕ್ ಸ್ಟಿಮ್ಯುಲಸ್ ಇದೆಯಲ್ಲ, ಅಥವಾ ನಾವು ಕ್ರೆಡಿಟನ್ನು ಕೊಡೋದ್ರ ಮುಖಾಂತರ ಎಕನಾಮಿಕ್ ಗ್ರೋತನ್ನು ಬೂಸ್ಟ್ ಮಾಡಬೇಕು ಅಂತ ಏನು ಇಂಟೆನ್ಷನ್ ಇದೆಯಲ್ಲ, ಅದು ಪ್ರಾಪರಾಗಿ ನಮ್ಮ ಒಂದು ಗ್ರೋತ್ ರಿಕವರಿ ಆಗ್ತಾ ಇಲ್ಲ. ಸೊ ಪ್ರಾಪರ್ ಆಗಿರುವಂಥ ಇಂಪ್ಯಾಕ್ಟನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಾವಿಲ್ಲಿ ಏನು ಮಾಡಬೇಕಾಗುತ್ತೆ, ನಮ್ಮ ಒಂದು ಬಜೆಟಲ್ಲಿ ಮೇಜರಾಗಿ ಈ ಒಂದು ಫಿಸಿಕಲ್ ಸ್ಟಾನ್ಸಲ್ಲಿ ಸಸ್ಟೈನಬಲ್ ಆಗಿ ಗ್ರೋತ್ ಆಗುವಂಥ ಅಪ್ರೋಚನ್ನು ತರಬೇಕು. ಸೊ ಯಾವ ರೀತಿಯಾಗಿ ನಾವು ಫೈನಾನ್ಸ್ ಮಾಡೋದ್ರಿಂದ ಹ್ಯೂಮನ್ ಡೆವಲಪ್ಮೆಂಟ್ ಆಗುತ್ತೆ, ಈ ಒಂದು ಪ್ಯಾಂಡಮಿಕ್ ಸಿಚುವೇಷನಿಂದಾಗಿ ಓವರ್ ಆಲ್ ಡೆವಲಪ್ಮೆಂಟ್ ಆಗೋದಕ್ಕೋಸ್ಕರ, ಜೊತೆಗೆ ಫಿಸಿಕಲ್ ಕನ್ಸಲ್ಟೇಷನ್ಗೆ ಬೇಕಾಗಿರುವಂಥ ನಮ್ಮ ಒಂದು ಫಿಸಿಕಲ್ ಡೆಫಿಸಿಟ್ ಯಾವ ರೀತಿಯಾಗಿ ನಾವು ಕಂಟ್ರೋಲಿಗೆ ತರಬೇಕು, ನಮ್ಮ ಎಕನಾಮಿ ಗ್ರೋತ್ ರಿಕವರಿ ಆಗಬೇಕು ಅನ್ನೋದ್ರ ಬಗ್ಗೆ ಓವರ್ ಆಲ್ ಆಗಿ ನಾವು ಯಾವ ರೀತಿಯಾಗಿ ನಮ್ಮ ಒಂದು ಫಿಸಿಕಲ್ ಸ್ಟ್ಯಾನ್ಸನ್ನು ಬಜೆಟಲ್ಲಿ ಅಡ್ರೆಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವರು ಎಂಫಸೈಸ್ ಮಾಡಿದ್ದಾರೆ. ಹಾಗೂ ಈ ಒಂದು ಸಿಚುವೇಷನಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟು ಜಾಸ್ತಿ ಆಗಿದೆ. ಸೊ ಈ ಒಂದು ಅನ್ಎಂಪ್ಲಾಯ್ಮೆಂಟ್ ಸಿಚುವೇಷನನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಸರ್ಕಾರ ಒಂದು ರೆಸ್ಪಾನ್ಸನ್ನು ತರಬೇಕು, ಸ್ಟ್ರಾಂಗ್ ಆಗಿರುವಂಥ ಜಾಬನ್ನು ಕ್ರಿಯೇಟ್ ಮಾಡಬೇಕು, ಗ್ಯಾರಂಟಿಡ್ ಪ್ರೋಗ್ರಾಮ್ಗಳನ್ನು ಜಾಬ್ ಕ್ರಿಯೇಟ್ ಮಾಡೋದ್ರಲ್ಲಿ ಅಥವಾ ಎಂಪ್ಲಾಯ್ಮೆಂಟ್ ಕೊಡೋದ್ರಲ್ಲಿ ತರಬೇಕು ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. ಇನ್ನು ಕೆಲವೊಂದಿಷ್ಟು ಗೌರ್ಮೆಂಟ್ ಮಾಡೆಲ್ಗಳು ಅಂದರೆ ಗೌರ್ಮೆಂಟ್ ಪ್ರೋಗ್ರಾಮ್ಗಳು ಫುಡ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಪುವರ್ ಹೌಸ್ ಹೋಲ್ಡ್ಸ್ಗಳಿಗೆ ಫುಡ್ ಸೆಕ್ಯೂರಿಟಿಯನ್ನು ಪ್ರೊವೈಡ್ ಮಾಡೋದಾಗಲಿ, ಮತ್ತು ಎನರ್ಜಿ ಸೆಕ್ಟರನ್ನು ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಬಜೆಟಿಂಗ್ ಇರ್ಬೋದು, ಅಥವಾ ಸೋಷಿಯಲ್ ಸೆಕ್ಟರನ್ನು ಸ್ಟ್ರಾಂಗ್ ಸ್ಟ್ರೆಂಥನ್ ಮಾಡೋದಕ್ಕೋಸ್ಕರ ಬೇಕಾಗಿರುವಂಥ ಪಾಲಿಸಿಯನ್ನು ಸರ್ಕಾರ ಫಿಸಿಕಲ್ ಪಾಲಿಸಿ ಅಥವಾ ಬಜೆಟ್ನಲ್ಲಿ ಪ್ರಾಪರಾಗಿ ಕ್ರೂಷಿಯಲಿ ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದನ್ನು ಎಂಫಸೈಸ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಈ ಒಂದು ಪ್ಯಾಂಡಮಿಕ್ನಿಂದಾಗಿರುವಂತಹ ಅನ್ಸರ್ಟೆನಿಟೀಸಲ್ಲಿ ಮ್ಯಾಕ್ರೋ ಇಕನಾಮಿಕ್ ಚಾಲೆಂಜಸನ್ನು ಭಾರತದಲ್ಲಿ ಕ್ರಿಯೇಟ್ ಮಾಡಿದೆ.
ಎಲ್ಲ ಚಾಲೆಂಜಸ್ಗಳನ್ನು ಇವತ್ತು ಮಾನಿಟರಿ ಪಾಲಿಸಿ ಮುಖಾಂತರ ಅಡ್ರೆಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸರ್ಕಾರ ಇವತ್ತು ಫಿಸ್ಕಲ್ ಪಾಲಿಸಿ ಮುಖಾಂತರ ಇರುವಂತಹ ಅನ್ಸರ್ಟನಿಟೀಸನ್ನು ಅಡ್ರೆಸ್ ಮಾಡಬೇಕು ಅನ್ನುವಂಥದ್ದನ್ನು ಈ ಒಂದು ಆರ್ಟಿಕಲಲ್ಲಿ ಹೇಳಲಾಗಿದೆ. ಇಲ್ಲಿ ನಿಮಗೆ ಒಂದು ಕ್ವಶನ್ ಅಂತಂದರೆ, ಫಿಸ್ಕಲ್ ಡೆಫಿಸಿಟ್ನ ಒಂದು ಡೆಫಿನೇಷನನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಇನ್ನು ಮುಂದಿನ ಆರ್ಟಿಕಲ್ ದ ಚಾಲೆಂಜಸ್ ಆಫ್ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸ್ಸಲ್ಲಿ ನೋಡೋದಾದರೆ GS ಪೇಪರ್ 3 ನಡಿನಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಬಯೋಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಇಶ್ಯೂ ಆಗಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಆರ್ಟಿಕಲನ್ನು ನಾವು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಸ್ಟಡಿ ಮಾಡೋದಾದರೆ ಯಾವ ರೀತಿಯಾಗಿ ಫೋಕಸ್ ಮಾಡಬೇಕು ಅಂತಂದರೆ, GRAM ರಿಪೋರ್ಟು ನಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ಹಾಗೂ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂದರೆ ಏನು ಅಂತ ಮೀನಿಂಗ್ ಇದೆಯಲ್ಲ, ಇದು ಸಹ ನಮಗೆ ಪ್ರಿಲಿಮ್ಸಲ್ಲಿ ಹೆಲ್ಪ್ ಆಗುತ್ತೆ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದಾಗ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂಥ ಇಶ್ಯೂ ಏನಿದೆಯಲ್ಲ ಅದು ನಮಗೆ ಇಂಪಾರ್ಟೆಂಟು. ಇಶ್ಯೂ ಅಂತಂದರೆ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಆಗೋದಕ್ಕೋಸ್ಕರ ರೀಸನ್ಸ್ಗಳು ಯಾವ ರೀತಿಯಾಗಿದೆ ಹಾಗೂ ಇದರ ಒಂದು ಇಂಪ್ಯಾಕ್ಟ್ ಯಾವ ರೀತಿಯಾಗಿದೆ ಅನ್ನೋದನ್ನು ನಾವು ಇಶ್ಯೂ ನಡಿನಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಇದು ನಮಗೆ ಮೇನ್ಸ್ಗೆ ತುಂಬ ಇಂಪಾರ್ಟೆಂಟಾಗಿ ಹೆಲ್ಪ್ ಆಗುತ್ತೆ. ಸೊ ಈ ಒಂದು ಆರ್ಟಿಕಲಲ್ಲಿ ಏನು ಸಬ್ ಟೈಟಲ್ ಮೆನ್ಷನ್ ಮಾಡಿದಾರಲ್ಲ, ಇದರ ಅಡಿನಲ್ಲಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ ಹೋಗೋಣ. ಒಟ್ಟಾರೆಯಾಗಿ ನಾವು ಒಂದು ಇಶ್ಯೂಗೆ ಬೇಕಾಗಿರುವಂಥ ಪಾಯಿಂಟ್ಸ್ಗಳನ್ನು ಈ ಒಂದು ಆರ್ಟಿಕಲಿಂದ ಕನ್ಸಲ್ಟೇಟ್ ಮಾಡ್ಬೋದಾಗಿದೆ. ಸೊ ಈ ಒಂದು ಆರ್ಟಿಕಲ್ನ ಕಂಟೆಕ್ಸ್ಟನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳೋದಾದರೆ, ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಮೇಲೆ GRAM ಒಂದು ರಿಪೋರ್ಟನ್ನು ರಿಲೀಸ್ ಮಾಡಿದೆ. GRAM ಅಂದರೆ ಗ್ಲೋಬಲ್ ರಿಸರ್ಚ್ ಆನ್ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಸೊ ಈ ಒಂದು ರಿಪೋರ್ಟ್ ನಮ್ಗೆ ಏನು ಹೇಳ್ತಾ ಇದೆ ಅಂತಂದರೆ, ಆ್ಯಂಟಿಬಯೋಟಿಕ್ಸ್ಗಳು ಇವತ್ತು ಇನ್ಎಫೆಕ್ಟಿವ್ ಆಗ್ತಾ ಇದೆ. ಇದಕ್ಕೆ ಮೇಜರ್ ಕಾರಣ ಅಂತಂದರೆ ಪ್ಯಾಥೋಜನ್ಸ್ಗಳು ಈ ಒಂದು ಬಯೋಟಿಕ್ಸ್ಗಳಿಗೆ ರೆಸಿಸ್ಟೆನ್ಸನ್ನು ಹೊಂದ್ತಾ ಇದೆ. ಹಾಗಾಗಿ ಇದರ ಒಂದು ಇನ್ಎಫೆಕ್ಟಿವ್ನೆಸ್ಸನ್ನು ಈ ಒಂದು ರಿಪೋರ್ಟಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣಗಳೇನು, ಏನು ರಿಪೋರ್ಟ್ ಆ್ಯಕ್ಚುಲಿ ನಮ್ಗೆ ಹೇಳ್ತಾ ಇದೆ ಅಂತಂದರೆ, ಸೊ ಈ ಒಂದು ರಿಪೋರ್ಟ್ ಎಂಫಸೈಸ್ ಮಾಡಿರೋ ಪ್ರಕಾರ 2019ರಲ್ಲಿ ಸರಿಸುಮಾರು 4.95 ಮಿಲಿಯನ್ನಷ್ಟು ಡೆತ್ಗಳು ಇವತ್ತು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ನ ಆಧಾರದ ಮೇಲೆ ಡೆತ್ ಆಗಿದೆ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಸೌತ್ ಏಷ್ಯಾದಲ್ಲಿ ಕನ್ಸಿಡರ್ ಮಾಡಿದಾಗ 3,89,000 ಜನ ಇವತ್ತು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸಿಂದ ಸಾವನ್ನಪ್ಪಿದ್ದಾರೆ. ಹಾಗೂ ಇವರು ಮೆನ್ಷನ್ ಮಾಡಿರುವಂಥ ಒಂದು ಡ್ರಗ್ ಕಾಂಬಿನೇಷನ್ ಮೆಸಿಟಿಲಿನ್ ಅನ್ನುವಂಥ ರೆಸಿಸ್ಟೆನ್ಸ್ನ ಇಂಪ್ಯಾಕ್ಟ್ನಿಂದಾಗಿ 1,00,000 ಡೆತ್ ಆಗಿರೋದನ್ನು ನಾವು ನೋಡ್ಬೋದು. ಸೊ ಆ್ಯಂಟಿ ಮೈಕ್ರೋಬಿಯಲ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ತುಂಬ ಥಾಟ್ಫುಲ್ ಆಗಿರಬೇಕು. ಹಾಗೂ ಈ ಒಂದು ಆ್ಯಂಟಿಬಯೋಟಿಕ್ಸ್ಗಳನ್ನು ನಾವು ಯಾವಾಗ ಅವಶ್ಯಕತೆ ಇರುತ್ತಲ್ಲ ಆ ಟೈಮಲ್ಲಿ ಮಾತ್ರ ಕೊಡಬೇಕು, ನೆಸೆಸರಿ ಇದ್ದಾಗ ಕಡಿಮೆ ಅಮೌಂಟಲ್ಲಿ ಕೊಡಬೇಕು ಅನ್ನುವಂಥದ್ದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಂದರೆ ಇವತ್ತು ಆ್ಯಂಟಿಬಯೋಟಿಕ್ಸ್ಗಳು ಪ್ಯಾಥೋಜನ್ಸ್ಗಳಿಗೆ ಇನ್ಎಫೆಕ್ಟಿವ್ನೆಸ್ಸನ್ನು ತೋರಿಸ್ತಾ ಇದೆ. ಪ್ಯಾಥೋಜನ್ಸ್ಗಳಂದರೆ ಯಾವ್ಯಾವ ಇರ್ಬೋದು, ವೈರಸ್, ಫಂಗೈ, ಬ್ಯಾಕ್ಟೀರಿಯಾ, ಈ ರೀತಿಯಾಗಿ ಹಲವಾರು ಪ್ಯಾಥೋಜನ್ಸ್ಗಳಿಗೆ ಇವತ್ತು ಆ್ಯಂಟಿಬಯೋಟಿಕ್ಸ್ಗಳು ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದೆ ಅನ್ನುವಂಥದ್ದು. ಸೊ ಈ ಒಂದು ರೆಸಿಸ್ಟೆನ್ಸ್ ಸಿಚುವೇಶನ್ ಇದೆಯಲ್ಲ, ಇದು ಲಾಂಗ್ ಟರ್ಮಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಪಬ್ಲಿಕ್ ಹೆಲ್ತ್ಗೆ ಥ್ರೆಟನ್ನು ಕಾಸ್ ಮಾಡ್ತಾ ಇದೆ. ಸೊ ಈ ಒಂದು ಕನ್ಸರ್ನನ್ನು ಅಡ್ರೆಸ್ ಮಾಡೋದಕ್ಕೋಸ್ಕರ ಗ್ಲೋಬಲ್ ಲೆವೆಲಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ರಿಪೋರ್ಟನ್ನು ಲ್ಯಾನ್ಸೆಟ್ಟಲ್ಲಿ ರೀಸೆಂಟಾಗಿ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಕಾಂಪ್ರಿಹೆನ್ಸಿವ್ ಆಗಿ ಕೆಲವೊಂದಿಷ್ಟು ಫೈಂಡಿಂಗ್ಸ್ಗಳನ್ನು ಯಾವ ರೀತಿಯಾಗಿ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸು ಇಂಪ್ಯಾಕ್ಟ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಈ ಒಂದು ರಿಪೋರ್ಟ್ ನಡಿನಲ್ಲಿ ಕೆಲವೊಂದಿಷ್ಟು ಡಿಸೀಸ್ನಿಂದ ಯಾವ ರೀತಿಯಾಗಿ ಡೆತ್ ಆಗ್ತಾ ಇದೆಯಲ್ಲ ಅದನ್ನು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸಿಂದ ಆಗುವಂಥ ಡೆತ್ ರೇಟ್ಗೆ ಕಂಪೇರ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇವಾಗ HIV ಹಾಗೂ ಮಲೇರಿಯಾನ ಕಂಪೇರ್ ಮಾಡಿದಾಗ ಹೈಯೆಸ್ಟ್ ಡೆತ್ ನಾವು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸಿಂದ ನೋಡ್ತಾ ಇದ್ದೀವಿ. ಹಾಗೂ ರೀಜ್ನಲ್ ಸ್ಪೆಸಿಫಿಕಲಿ ಕನ್ಸಿಡರ್ ಮಾಡಿದಾಗ ಸಬ್ ಸಹಾರನ್ ರೀಜನ್ ಇರ್ಬೋದು ಅಥವಾ ಲೋವರ್ ಆಸ್ಟ್ರೇಲಿಯನ್ ರೀಜನ್ ಅನ್ನುವಂಥದ್ದನ್ನು ಇಲ್ಲಿ ಡೇಟಾವನ್ನು ಕೊಟ್ಟಿದ್ದಾರೆ. ಅದೆಲ್ಲ ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಫ್ಯಾಕ್ಚುಲಿ ಇನ್ಫಾರ್ಮೇಷನ್ನು. ಜನರಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ನಿಂದಾಗಿ ನಾವು ಹೆಚ್ಚು ಡೆತ್ಗಳನ್ನು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ 4.95 ಮಿಲಿಯನ್ನಷ್ಟು ಡೆತ್ತನ್ನು 2019ರಲ್ಲಿ ನೋಡಿದ್ದೀವಿ ಅನ್ನೋಂಥದ್ದು ಜನರಲ್ ಆಗಿ ನಮಗೆ ಗೊತ್ತಿರಲಿ. ಸೊ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆ ಹೆಚ್ಚು ಡೆತ್ತನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇದ್ದರೆ ಸಾಕು. ಇನ್ನು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸಿಂದ ಆಗುವಂತಹ ಡೆತ್ತನ್ನು ಮಾಡೋದ್ರಲ್ಲಿ ಮ್ಯಾಕ್ಸಿಮಮ್ ಯಾವ ಪ್ಯಾಥೋಜನ್ಸ್ಗಳು ಇನ್ವಾಲ್ವ್ ಆಗಿದ್ದಾವೆ, ಸೊ ಯಾವ ಪ್ಯಾಥೋಜನ್ಸ್ಗಳು ಇವತ್ತು ಸ್ಪೆಸಿಫಿಕಲಿ ಆ್ಯಂಟಿಬಯೋಟಿಕ್ಸ್ಗೆ ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದ್ದಾವೆ ಅನ್ನೋದರಲ್ಲಿ 6 ರೀತಿಯಾದಂಥ ಪ್ಯಾಥೋಜನ್ಸ್ಗಳನ್ನು ಇವರು ಮೆನ್ಷನ್ ಮಾಡಿದ್ದಾರೆ. ಸೊ ಡೆತ್ ರೇಟನ್ನು ನಾವು ಕನ್ಸಿಡರ್ ಮಾಡಿದಾಗ ಆರ್ಡರ್ ವೈಸ್ ನೋಡೋದಾದರೆ ಫಸ್ಟು ಇವರು ಹೇಳಿರೋದು ಈಕ್ವಲೈ. ಸೊ ಈಕ್ವಲೈ ಆದಮೇಲೆ ಸ್ಟೆಫಿಲೋಕೋಕಸ್ ಆರಿಯಸ್ ಅನ್ನುವಂಥ ಸೆಕೆಂಡ್ ಪ್ಯಾಥೋಜನ್ ನೋಡ್ಬೋದು. ಇನ್ನು ಥರ್ಡ್ ಪ್ಯಾಥೋಜನಲ್ಲಿ ಕ್ಲೆಬಿಸೆಲ್ಲಾ ನ್ಯೂಮೋನಿಯೆ, ಫೋರ್ತ್ ಪ್ಯಾಥೋಜನ್ ಅಡಿನಲ್ಲಿ ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯೆ, ಹಾಗೂ ಫಿಫ್ತ್ ಪ್ಯಾಥೋಜನ್ ಅಂತಂದರೆ ಅಸಿಟೋಬ್ಯಾಕ್ಟರ್ ಬೌಮನ್ನಿ, ಸಿಕ್ಸ್ತ್ ಸೂಡೋಮೋನಾಸ್ ಒರಿಜಿನೋಸಾ ಅನ್ನುವಂಥದ್ದು. ಸೊ ಈ ರೀತಿಯಾಗಿ 6 ಪ್ಯಾಥೋಜನ್ಸ್ಗಳನ್ನು ಅವರು ಮೆನ್ಷನ್ ಮಾಡಿದ್ದಾರೆ. ಸೊ ಆರ್ಡರ್ ವೈಸ್ ಡೆತ್ ರೇಟ್ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡ್ಬೋದು.
ಹಾಗೂ ಈ ಒಂದು ರಿಪೋರ್ಟನ್ನು ಯಾವ ರೀತಿಯಾಗಿ ತಯಾರು ಮಾಡಲಾಗುತ್ತೆ, ಯಾರು ತಯಾರು ಮಾಡ್ತಾರೆ, ಏನು ಸ್ಟಡಿ ಮಾಡಬೇಕಾಗುತ್ತೆ ರಿಪೋರ್ಟನ್ನು ಮಾಡುವಾಗ ಅಂತಂದರೆ, ಈ ಒಂದು ರಿಪೋರ್ಟನ್ನು ಲೀಡ್ ಮಾಡುವಂಥವರು ಯೂನಿವರ್ಸಿಟಿ ಆಫ್ ಆಕ್ಸ್ಫರ್ಡ್ ಬಿಗ್ ಡೇಟಾ ಇನ್ಸ್ಟಿಟ್ಯೂಟ್. ಇವರ ಒಂದು ಕೊಲ್ಯಾಬ್ರೇಷನ್ IHME ಅವರ ಜೊತೆಗೆ. IHME ಅಂತಂದರೆ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಮೆಟ್ರಿಕ್ಸ್ ಅನ್ನುವಂಥದ್ದು. ಸೊ ಇವರು ಕಂಪ್ಲೀಟಾಗಿ ಒಂದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಆಧಾರದ ಮೇಲೆ ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ. ನಾರ್ಮಲಿ ಈ ಒಂದು ರಿಪೋರ್ಟನ್ನು ರೆಡಿ ಮಾಡುವಾಗ ವರ್ಲ್ಡ್ ಲೆವೆಲಲ್ಲಿ ಅಥವಾ ಜಗತ್ತಿನಲ್ಲಿ ಹಲವಾರು ಕಾಂಟ್ರಿಬ್ಯೂಟರ್ಸ್ಗಳ ಒಂದು ಲಿಸ್ಟನ್ನು ಮಾಡ್ತಾರೆ. ಆ ಒಂದು ಕಾಂಟ್ರಿಬ್ಯೂಟರ್ಸ್ಗಳು ಡೇಟಾವನ್ನು ಪ್ರೊವೈಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ಮೈಕ್ರೋಬಯಾಲಜಿ ಡೇಟಾ ಇರ್ಬೋದು, ಅಥವಾ ಪೇಷಂಟ್ಗಳಿಗೆ ಸಂಬಂಧಪಟ್ಟಂಥ ಡೇಟಾ ಇರ್ಬೋದು, ಅಥವಾ ಯಾವುದೇ ಡೆತ್ ಆಗಿದೆ ಅಂತಂದರೆ ಅದು ಮಲ್ಟಿಪಲ್ ಕಾಸಸ್ಸಿಂದ ಆಗಿರುತ್ತೆ, ಆ ಒಂದು ಡೇಟಾವನ್ನು ಸಹ ಕಲೆಕ್ಟ್ ಮಾಡ್ಕೋತಾರೆ. ಹಾಗೂ ಫಾರ್ಮಾಸ್ಯೂಟಿಕಲ್ ಸ್ಕೇಲಲ್ಲಿ ಕೆಲವೊಂದಿಷ್ಟು ಡೇಟಾನ ಅಥವಾ ಡ್ರಗ್ ಯಾವ ರೀತಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ, ಯಾವುದು ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ಹಲವಾರು ರೀತಿಯಾದಂತಹ ಡೇಟಾಗಳನ್ನು ಕಲೆಕ್ಟ್ ಮಾಡಿಕೊಂಡು ಈ ಒಂದು ಡೇಟಾವನ್ನು ಅವರು ಏನು ಮಾಡ್ತಾರೆ, ರೀಜ್ನಲ್ ವೈಸು ಸೆಗ್ರಿಗೇಷನ್ ಮಾಡಲಾಗುತ್ತೆ. ನಾರ್ಮಲಿ ಯಾವುದೇ ಒಂದು ಡೆತ್ ಆಗಿರುವಂತಹ ಡೇಟಾ ಇತ್ತಂತಂದರೆ ಆ ಒಂದು ಡೆತ್ ಆಗೋಕ್ಕೆ ಏನು ಇನ್ಫೆಕ್ಷನ್ ಆಗಿದೆ, ಸೊ ಯಾವ ರೀತಿಯಾದಂಥ ಪ್ಯಾಥೋಜನ್ ಅದನ್ನು ಕಾಸ್ ಮಾಡಿದೆ, ಸೊ ಕಂಪ್ಲೀಟ್ ಆಗಿರುವಂಥ ಸಿಚುವೇಷನನ್ನು ಅವರು ಅನಲೈಸ್ ಮಾಡ್ತಾರೆ. ಸೊ ಇದರ ಜೊತೆಗೆ ಒಂದು ಪರ್ಟಿಕ್ಯುಲರ್ ಪ್ಯಾಥೋಜನ್ ಯಾವ ರೀತಿಯಾದಂಥ ಇನ್ಫೆಕ್ಷನನ್ನು ಏಜ್ ವೈಸ್ ಕಾಸ್ ಮಾಡ್ತಾ ಇದೆ, ಸೆಕ್ಸ್ ವೈಸ್ ಇರ್ಬೋದು, ಅಥವಾ ಪರ್ಟಿಕ್ಯುಲರ್ ಲೊಕೇಶನ್ ಇರ್ಬೋದು, ಯಾವ ರೀತಿಯಾಗಿ ಒಂದು ಇಂಡಿವಿಜುವಲ್ ಮೇಲೆ ಇನ್ಫೆಕ್ಷನ್ ಕಾಸ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅನಲೈಸ್ ಮಾಡ್ತಾರೆ. ಸೊ ಒಟ್ಟಾರೆಯಾಗಿ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ನಿಂದ ಯಾವ ರೀತಿಯಾದಂಥ ಡೆತ್ ನಂಬರ್ ಇದೆ, ಅಥವಾ ಡ್ರಗ್ ಸೆನ್ಸಿಟಿವ್ ಇನ್ಫೆಕ್ಷನ್ ಯಾವ ರೀತಿಯಾಗಿದೆ ಅಂತ ಕಂಪೇರ್ ಮಾಡೋದ್ರ ಮುಖಾಂತರ ಇವರು ಒಂದು ರಿಪೋರ್ಟನ್ನು ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗೂ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಇಂಪ್ಲಿಕೇಶನ್ಸ್ ಇದೆ ಅಂತ ನೋಡೋದಾದರೆ, ನಾವು ಜನರಲ್ ಆಗಿ ನೋಡಿದಾಗ ಕೆಲವೊಂದಿಷ್ಟು ಕಾಮನ್ ಇನ್ಫೆಕ್ಷನ್ಸನ್ನು ಕನ್ಸಿಡರ್ ಮಾಡೋದಾದರೆ ಲೋವರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಇರ್ಬೋದು, ಅಥವಾ ಬ್ಲಡ್ ಸ್ಟ್ರೀಮ್ ಇನ್ಫೆಕ್ಷನ್ಸ್ ಇರ್ಬೋದು, ಇನ್ಫ್ರಾ ಅಬ್ಡಾಮಿನಲ್ ಇನ್ಫೆಕ್ಷನ್ಸನ್ನು ಕನ್ಸಿಡರ್ ಮಾಡಿದಾಗ ಹಲವಾರು ಡೆತ್ಗಳು ಈ 3 ಡಿಸೀಸಸ್ಗಳಿಂದ ಅಥವಾ 3 ಇನ್ಫೆಕ್ಷನ್ಸ್ಗಳಿಂದ ಆಗ್ತಾಯಿದೆ. ಸೊ ಈ 3 ಇನ್ಫೆಕ್ಷನ್ಸ್ಗಳು ರೆಸ್ಪಿರೇಟರಿಗೆ ಸಂಬಂಧಪಟ್ಟಂತೆ, ಬ್ಲಡ್ ಸ್ಟ್ರೀಮ್ಗೆ ಸಂಬಂಧಪಟ್ಟಂತೆ, ಅಥವಾ ಅಬ್ಡಾಮಿನಲ್ಗೆ ಸಂಬಂಧಪಟ್ಟಂಥ ಇನ್ಫೆಕ್ಷನ್ಗಳು ಇವತ್ತು ಬ್ಯಾಕ್ಟೀರಿಯಲ್ ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದೆ. ಸೊ ನಾವು ಅವರಿಗೆ ಆ್ಯಂಟಿಬಯೋಟಿಕ್ಸನ್ನು ಕೊಟ್ಟರೂ ಸಹ ರೆಸಿಸ್ಟೆನ್ಸನ್ನು ತೋರಿಸ್ತಾ ಇದೆ, ಎಫೆಕ್ಟಿವ್ ಆಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೋಡ್ಬೋದು. ಸೊ ಇದರಲ್ಲಿ ಮೇಜರಾಗಿ ನಾವು ನಿಮೋನಿಯಾ ಇರ್ಬೋದು, ಅಥವಾ ಹಾಸ್ಪಿಟಲಿಂದ ಬರುವಂಥ ಕೆಲವೊಂದಿಷ್ಟು ಇನ್ಫೆಕ್ಷನ್ಸ್ ಇರ್ಬೋದು, ಫುಡ್ ಬಾರ್ನ್ ಎಲಿಮೆಂಟ್ಸ್ ಇರ್ಬೋದು. ಸೊ ಪ್ರತಿಯೊಂದು ಸಹ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ಗೆ ಕನೆಕ್ಟ್ ಆಗ್ತಾ ಇದೆ ಅನ್ನೋದನ್ನು ಈ ಒಂದು ರಿಪೋರ್ಟಲ್ಲಿ ನಾವು ಕನೆಕ್ಟ್ ಮಾಡೋದನ್ನು ನೋಡ್ಬೋದು. ಸೊ 2019ರಲ್ಲಿ ಹೆಚ್ಚಾಗಿ ನಾವು ಚಿಲ್ಡ್ರನ್ಗಳ ಒಂದು ಡೆತ್ತನ್ನು ನೋಡಿದಾಗ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸಿಂದ ಬರ್ತಾ ಇದೆ ಅನ್ನುವಂಥದ್ದನ್ನು ನೋಡ್ಬೋದು. ಸೊ ಇವಾಗ 5 ಮಕ್ಕಳ ಸಾವಾಗಿದೆ ಅಂತಂದರೆ ಅದರಲ್ಲಿ 1 ಮಗುವಿನ ಸಾವು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ನಿಂದಾಗಿ ಆಗಿದೆ ಅನ್ನೋದನ್ನು ಈ ಒಂದು ರಿಪೋರ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಈ ಒಂದು ಆ್ಯಂಟಿ ಮೈಕ್ರೋಬಿಯಲ್ ಇನ್ಫೆಕ್ಷನ್ ಅನ್ನುವಂಥದ್ದು ಇವತ್ತು ಹಾಸ್ಪಿಟಲ್ಗಳ ಎಬಿಲಿಟಿ ಮೇಲೆ ಕ್ವಶನನ್ನು ಮಾಡ್ತಾ ಇದೆ. ಅಷ್ಟೇ ಅಲ್ಲದೆ ಡಾಕ್ಟರ್ಗಳ ಎಬಿಲಿಟಿನೂ ಸಹ ಎಸೆನ್ಷಿಯಲ್ ಆಗಿಲ್ಲ ಅನ್ನುವಂಥದ್ದನ್ನು ಅಂಡರ್ಮೈನ್ ಮಾಡುವಂಥ ಸಿಚುವೇಶನು ಸಹ ಕ್ರಿಯೇಟ್ ಆಗ್ತಾ ಇದೆ. ಸೊ ಇಲ್ಲಿ ಮೆಡಿಕಲ್ ಪ್ರಾಕ್ಟೀಸಸ್ಗಳಿಗೆ ಸೇಫ್ಟಿ ಆಗೋದಾಗಲಿ, ಅಥವಾ ಕೆಲವೊಂದಿಷ್ಟು ಸರ್ಜರಿ ಸಿಚುವೇಷನಲ್ಲಿ, ಅಥವಾ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತೆ ಚೈಲ್ಡ್ ಬರ್ತ್ ಟ್ರೀಟ್ಮೆಂಟ್ ಇರ್ಬೋದು, ಇನ್ಫೆಕ್ಷನ್ನು ಇವಾಗ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸಿಂದ ಆಗಿರುವಂಥ ಸಿಚುವೇಷನಲ್ಲಿ ಡಾಕ್ಟರ್ಗಳಾಗಲಿ ಅಥವಾ ಹಾಸ್ಪಿಟಲ್ ಫೆಸಿಲಿಟಿ ಆಗಲಿ ಪ್ರಾಪರಾಗಿ ನಡೀತಾ ಇದೆ. ಬಟ್ ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಆದರೆ ಅವ್ರು ಕೊಟ್ಟಿರುವಂಥ ಒಂದು ಟ್ರೀಟ್ಮೆಂಟು ವೇಸ್ಟ್ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ನಾವು ಡ್ರಗ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾನ ನೋಡಿದಾಗ ಇದರಲ್ಲಿ ಮೇಜರಾಗಿ 7 ಡೆಡ್ಲಿಯೆಸ್ಟ್ ಡ್ರಗ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಕೇವಲ 2 ಪ್ಯಾಥೋಜನ್ಸ್ಗಳಿಗೆ ಮಾತ್ರ ವ್ಯಾಕ್ಸಿನನ್ನು ಕಂಡುಹಿಡಿಯಲಾಗಿದೆ. ಯಾವ್ಯಾವ ಅಂತಂದರೆ ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯೆ ಹಾಗೂ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಸೊ ಇವೆರಡೂ ಬ್ಯಾಕ್ಟೀರಿಯಾಗಳಿಂದ ಯಾವ ರೀತಿಯಾದಂಥ ಡಿಸೀಸ್ ಕಾಸ್ ಆಗುತ್ತೆ ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಬೇಕು. ಸೊ ಒಂದನೇದ್ದು ಪ್ಯಾಥೋಜನ್ ಯಾವುದಂತಂದರೆ ಸ್ಟ್ರೆಪ್ಟೋಕೋಕಸ್ ನ್ಯೂಮೋನಿಯೆ ಹಾಗೂ ಮೈಕ್ರೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೋಸಿಸ್. ಸೊ 2 ಪ್ಯಾಥೋಜನ್ಸ್ಗಳ ಒಂದು ಡಿಸೀಸ್ ನೇಮನ್ನು ಇವತ್ತು ನೀವು ಮೆನ್ಷನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಒಟ್ಟಾರೆಯಾಗಿ ಯಾವ ರೀತಿಯಾದಂತಹ ಸಜೆಷನ್ಸನ್ನು ಅಥವಾ ವೇ ಫಾರ್ವರ್ಡನ್ನು ಅಥವಾ ಸೊಲ್ಯೂಷನನ್ನು ಕೊಡ್ಬೋದು ಎಂಡಲ್ಲಿ ಅಂತಂದರೆ, ಈ ಒಂದು ಆ್ಯಂಟಿ ಮೈಕ್ರೋಬಿಯಲ್ ಡ್ರಗ್ ರೆಸಿಸ್ಟೆನ್ಸ್ಗೆ ಸಂಬಂಧಪಟ್ಟಂತೆ ನಾವೇನು ರೆಕಮೆಂಡೇಷನ್ಸನ್ನು ಮಾಡ್ತಾ ಇದ್ದೀವಲ್ಲ, ಇದು ಕಂಪ್ಲೀಟಾಗಿ ಥಾಟ್ಫುಲ್ ಆಗಿರಬೇಕು. ಸೊ ಆಪ್ಟಿಮೈಸೇಷನ್ ಜಾಸ್ತಿ ಇರಬೇಕು. ಎಲ್ಲಿ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಎಲ್ಲಿ ನೀಡ್ ಇರುತ್ತೆ, ಎಲ್ಲಿ ಅವಶ್ಯಕತೆ ಇರುತ್ತೆ, ಆ ಟೈಮಲ್ಲಿ ಮಾತ್ರ ನಾವು ಆ್ಯಂಟಿಬಯೋಟಿಕ್ಸನ್ನು ಆ್ಯಸ್ ಅ ಲೈಫ್ ಸೇವಿಂಗ್ ಆಗಿ ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು. ಸೊ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅನ್ನುವಂತೆ ನಾವು ಮೊದಲು ಇನ್ಫೆಕ್ಷನ್ ಆಗೋದನ್ನು ತಡೆಗಟ್ಟಬೇಕು. ಸೊ ಕೆಲವೊಂದಿಷ್ಟು ಮಾನಿಟರಿಂಗ್ ಥಿಂಗ್ಸನ್ನು ತರಬೇಕು. ಇನ್ಫೆಕ್ಷನ್ಸನ್ನು ಕಂಟ್ರೋಲ್ ಮಾಡೋದ್ರ ಮುಖಾಂತರ ಗ್ಲೋಬಲ್ ಲೆವೆಲಲ್ಲಿರ್ಬೋದು, ನ್ಯಾಷನಲ್ ಲೆವೆಲಲ್ಲಿರ್ಬೋದು, ಅಥವಾ ಇಂಡಿವಿಜುವಲ್ ಹಾಸ್ಪಿಟಲಲ್ಲಿ ನಾವು ಇನ್ಫೆಕ್ಷನ್ ಆಗದಂತೆ ನೋಡಬೇಕು. ಜೊತೆಗೆ ಕೆಲವೊಂದಿಷ್ಟು ವ್ಯಾಕ್ಸಿನ್ಸ್ಗಳು ಎಲ್ಲರಿಗೂ ಅವೈಲೇಬಲ್ ಇರುವಂತೆ ಕ್ಲೀನ್ ವಾಟರ್ ಇರ್ಬೋದು, ಸ್ಯಾನಿಟೇಷನ್ಸ್, ಈ ರೀತಿಯಾದಂಥ ಇಂಪಾರ್ಟೆಂಟ್ ಫೆಸಿಲಿಟೀಸ್ಗಳನ್ನು ಅಥವಾ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ತರೋದ್ರ ಮುಖಾಂತರ ನಾವು ಇನ್ಫೆಕ್ಷನ್ಸನ್ನು ಇವತ್ತು ಕಡಿಮೆ ಮಾಡ್ಬೋದಾಗಿದೆ. ಹಾಗೂ ಕೆಲವೊಂದಿಷ್ಟು
ಇನ್ಫೆಕ್ಷನ್ಗಳಿಗೆ ಆ್ಯಂಟಿಬಯೋಟಿಕ್ಸ್ ಕೊಡೋಂಥ ಅವಶ್ಯಕತೆನೇ ಇರಲ್ಲ. ಸೊ ಆ ಟೈಮಲ್ಲಿ ನಾವು ಅದನ್ನು ಕೊಡಬಾರ್ದು. ಸೊ ಈ ರೀತಿಯಾಗಿ ಮಿನಿಮೈಸ್ ಮಾಡೋದನ್ನು ನಾವು ನೋಡಬೇಕಾಗುತ್ತೆ. ಜೊತೆಗೆ WHO ಒಂದು ರೆಕಮೆಂಡೇಶನ್ ಪ್ರಕಾರ ಮೋಸ್ಟ್ ಡಿಸೀಸನ್ನು ಕಾಸ್ ಮಾಡಿರುವಂತಹ ಪ್ಯಾಥೋಜನ್ಸ್ಗಳಾದ ನ್ಯೂಮೋನಿಯಾ ಇರ್ಬೋದು ಅಥವಾ ಈಕೋಲಾ ಇರ್ಬೋದು, ಇವುಗಳಿಗೆ ಹೊಸದೊಂದು ಆ್ಯಂಟಿಬಯೋಟಿಕ್ಸನ್ನು ನಾವು ತಯಾರು ಮಾಡಬೇಕು ಅಥವಾ ನ್ಯೂ ಡ್ರಗ್ಗನ್ನು ಇವತ್ತು ರೆಡಿ ಮಾಡಬೇಕು ಅನ್ನೋದ್ರ ಬಗ್ಗೆ ರೆಕಮೆಂಡೇಷನ್ಸನ್ನು ನೋಡ್ಬೋದು. ಈ ಒಂದು ಹೊಸದಾಗಿ ಕ್ರಿಯೇಟ್ ಮಾಡಿರುವಂಥ ಒಂದು ಡ್ರಗ್ಗು ಎಲ್ಲರಿಗೂ ಅಫೋರ್ಡೆಬಲ್ ಆಗಿರಬೇಕು, ಎಕ್ಸೆಸಬಲ್ ಆಗಿರಬೇಕು ವರ್ಲ್ಡ್ ವೈಡ್ ಅನ್ನೋದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ನಾವು ಹೊಸದೊಂದು ಆ್ಯಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸನ್ನು ಟೆಕ್ನಾಲಜಿ ವೈಸು ಇಂಪ್ರೂವೈಸ್ ಮಾಡಬೇಕು. ಸೊ ಅದ್ರ ಬಗ್ಗೆ ಏನು ಬೇಕಾಗಿರುವಂಥ ಪ್ರಾಜೆಕ್ಟನ್ನು ಸಹ ಇವತ್ತೊಂದು ನೇಷನ್ ಇರ್ಬೋದು ಅಥವಾ ವರ್ಲ್ಡ್ ವೈಡಲ್ಲಿರುವಂಥ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ಗಳು ಇವತ್ತು ಕಾಂಟ್ರಿಬ್ಯೂಷನನ್ನು ಮಾಡಬೇಕು ಅನ್ನುವಂಥದ್ದನ್ನು ಸಹ ಎಂಡಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡೋದಾದರೆ ಈ ಒಂದು ಆರ್ಟಿಕಲಿಂದ ಇವಾಗ ಡಿಸ್ಕಸ್ ಮಾಡಿರುವಂಥ ಎಲ್ಲ ಕಂಟೆಂಟಲ್ಲಿ 4ರಿಂದ 5 ಸಾಲಿಡ್ ಪಾಯಿಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡ್ಬೋದು. ಸೊ 4ರಿಂದ 5 ಡೈಮೆನ್ಷನ್ಸು ಸಫಿಷಿಯೆಂಟಾಗಿ ನಮಗೆ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಆರ್ಟಿಕಲ್ ನಾಟ್ ಮೈಲ್ಡ್ ಫಾರ್ ಆಲ್. ಈ ಒಂದು ಆರ್ಟಿಕಲನ್ನು ನಾವು ಸಿಲೆಬಸಲ್ಲಿ ಕನೆಕ್ಟ್ ಮಾಡೋದಾದರೆ GS ಪೇಪರ್ 2 ನಡಿನಲ್ಲಿ ಹೆಲ್ತ್ ಇಶ್ಯೂಸಲ್ಲಿ ಕನ್ಸಿಡರ್ ಮಾಡ್ಬೋದು. ಈ ಒಂದು ಆರ್ಟಿಕಲಲ್ಲಿ ನಮಗೆ ಒಮಿಕ್ರಾನ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂಥ ಸ್ಟೇಟಸ್ ಇದೆ, ಸೊ ಇದನ್ನು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂತ ಕನ್ಸಿಡರ್ ಯಾಕೆ ಮಾಡಿದ್ದಾರೆ ಅನ್ನೋದ್ರ ವಿಷಯವಾಗಿ ಕೆಲವೊಂದಿಷ್ಟು ಇನ್ಫಾರ್ಮೇಷನನ್ನು ನೋಡ್ಬೋದು. ಡೈರೆಕ್ಟಾಗಿ ಆರ್ಟಿಕಲಲ್ಲಿರುವಂಥ ಪಾಯಿಂಟ್ಸನ್ನು ನಾವು ಕನ್ಸಿಡರ್ ಮಾಡೋದಾದರೆ, ಲಾಸ್ಟ್ ಇಯರ್ ಏನು ನಾವು ಸೆಕೆಂಡ್ ವೇವನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ವಲ್ಲ, ಡೆಲ್ಟಾ ವೇರಿಯಂಟ್, ಈ ಟೈಮಲ್ಲಿ ನಾವು ಯಾವುದೇ ರೀತಿಯಾಗಿ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅನ್ನುವಂಥ ವರ್ಡನ್ನು ಯುಟಿಲೈಸ್ ಮಾಡಿರಲಿಲ್ಲ. ಆದರೆ ಇವಾಗ ಒಮಿಕ್ರಾನ್ ಇದ್ದಾಗ ನಾವು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂತ ಯೂಸ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೈಲೈಟ್ ಮಾಡಿದ್ದಾರೆ. ಸೊ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂತಂದರೆ ಯಾವುದೇ ಒಂದು ಡಿಸೀಸ್ನ ಇನ್ಫೆಕ್ಷನ್ನು ಗ್ರೂಪಲ್ಲಿ ಯಾವ ರೀತಿಯಾಗಿ ಹರಡ್ತಾ ಇರುತ್ತೆ ಅಂತಂದರೆ, ಯಾರಿಂದ ಯಾರಿಗೆ ಬಂದಿದೆ ಅನ್ನೋದನ್ನು ನಾವು ಟ್ರೇಸ್ ಮಾಡೋಕ್ಕಾಗಲ್ಲ. ಸೊ ಯಾವ ಒಂದು ಸೋರ್ಸಿಂದ ಇವತ್ತು ಇನ್ಫೆಕ್ಷನ್ ಕಾಸ್ ಆಗಿದೆ ಅನ್ನೋದನ್ನು ನಾವು ಕಂಡುಹಿಡಿಯೋಕ್ಕಾಗಲ್ಲ. ಆ ಒಂದು ಸಿಚುವೇಷನನ್ನು ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ನಾವು ಥರ್ಡ್ ವೇವಲ್ಲಿ ಎಕ್ಸ್ಟ್ರೀಮ್ ಆಗಿರುವಂತಹ ಟ್ರಾನ್ಸ್ಮಿಷನ್ ಆಗೋದನ್ನು ನೋಡ್ತಾ ಇದ್ದೀವಿ. ಸೊ ಹೆಚ್ಚು ಕೇಸ್ಗಳನ್ನು ನಾವು ಇವಾಗ ನೋಡ್ತಾ ಇದ್ವಿ. ಪ್ರತಿಯೊಂದು ಸಿಟೀಸ್ಗಳಲ್ಲೂ ಸಹ ಇವತ್ತು ಅತಿ ಹೆಚ್ಚಾದಂಥ ಒಮಿಕ್ರಾನ್ ಕೇಸನ್ನು ನಾವು ನೋಡ್ತಾ ಇದ್ದೀವಿ ಅನ್ನೋಂಥದ್ದನ್ನು, ಹಾಗೂ ಈ ಒಂದು ಒಮಿಕ್ರಾನ್ ಕೇಸ್ಗಳು ಕಮ್ಯುನಿಟಿ ಟ್ರಾನ್ಸ್ಮಿಷನ್ಗೆ ಎಂಟರ್ ಆಗಿದೆ ಅನ್ನೋದನ್ನು ಯಾರು ಅನೌನ್ಸ್ ಮಾಡಿದ್ದಾರೆ ಅಂತಂದರೆ, ಇಂಡಿಯಾ SARS-CoV-2 ಜಿನೋಮಿಕ್ಸ್ ಅನ್ನುವಂಥ ಕನ್ಸೋರ್ಟಿಯಂ ಇವರು ಅನೌನ್ಸ್ ಮಾಡಿರೋ ಪ್ರಕಾರ ಭಾರತ ಇವತ್ತು ಕಮ್ಯುನಿಟಿ ಟ್ರಾನ್ಸ್ಮಿಷನ್ಗೆ ಎಂಟರ್ ಆಗ್ತಾ ಇದೆ ಅನ್ನುವಂಥದ್ದು. ಡೈಲಿ ನಾವು ಎಷ್ಟು ಕೇಸ್ಗಳನ್ನು ನೋಡ್ತಾ ಇದ್ದೀವಿ ಅಂತಂದರೆ, ಜನವರಿ 19ರಿಂದ ಕನ್ಸಿಡರ್ ಮಾಡಿದಾಗ 0.3 ಮಿಲಿಯನ್ ಅಷ್ಟು ಕೇಸ್ಗಳನ್ನು ಭಾರತದಲ್ಲಿ ನೋಡ್ಬೋದು. ಇನ್ನು ಈ ಒಂದು ಪೀಕ್ ಸಿಚುವೇಷನನ್ನು ನಾವು ಸೆಕೆಂಡ್ ವೇವ್ಗೆ ಕಂಪೇರ್ ಮಾಡಿದಾಗ ಅಥವಾ ಡೆಲ್ಟಾ ವೇರಿಯಂಟ್ನ ಒಂದು ಕೇಸ್ಗಳು ಯಾವಾಗ ಜಾಸ್ತಿ ಇತ್ತಂತಂದರೆ ಜೂನ್ 15 ಟೈಮಲ್ಲಿ. ಆ ಟೈಮಲ್ಲಿ WHO ಸಹ ಒಂದು ಎಪಿಡೆಮಾಲಜಿಕಲ್ ರಿಪೋರ್ಟನ್ನು ಅನೌನ್ಸ್ ಮಾಡಿದರು. ಈ ರಿಪೋರ್ಟ್ನ ಆಧಾರದ ಮೇಲೆ ಭಾರತದಲ್ಲಿ ಕೆಲವೊಂದಿಷ್ಟು ಸ್ಟೇಟ್ಗಳಲ್ಲಿ ಟ್ರಾನ್ಸ್ಮಿಷನ್ ಸ್ಟೇಜನ್ನು ಹೊಂದಿದೆ ಅಥವಾ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗ್ತಾ ಇದೆ ಅಂತ ಅನ್ನೋದ್ರ ಬಗ್ಗೆನೂ ಮೆನ್ಷನ್ ಮಾಡಿದರು. ಹಾಗೂ US ಅಲ್ಲೂ ಸಹ ಕಮ್ಯುನಿಟಿ ಟ್ರಾನ್ಸ್ಮಿಷನನ್ನು 2020ನಲ್ಲೇ ಆಲ್ರೆಡಿ ಅನೌನ್ಸ್ ಮಾಡಿದರು. ಅಲ್ಲಿಯೂ ಸಹ ಯಾವ ರೀತಿಯಾಗಿ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ಮಾಹಿತಿ ಇಲ್ಲದೆ ಅಥವಾ ಅನ್ಟ್ರೇಸಬಲ್ ಸಿಚುವೇಷನ್ನಿಂದಾಗಿ ಅವರು ಸಹ ಕಮ್ಯುನಿಟಿ ಟ್ರಾನ್ಸ್ಮಿಷನನ್ನು ಡಿಕ್ಲೇರ್ ಮಾಡಿದರು ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಭಾರತದ ಒಂದು ಸಿಚುವೇಷನನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದಾಗ ಡಾಕ್ಟರ್ ಹರ್ಷವರ್ಧನ್ ಅವರು ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ ಕೊಟ್ಟಿರೋದನ್ನು ಸಹ ನಾವು ಇಲ್ಲಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಹರ್ಷವರ್ಧನ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅನ್ನೋದು ಕೇವಲ ಕೆಲವೊಂದಿಷ್ಟು ಡಿಸ್ಟ್ರಿಕ್ಸಲ್ಲಿ ಮಾತ್ರ ರಿಸ್ಟ್ರಿಕ್ಟೆಡ್ ಆಗಿರುವಂಥದ್ದು. ಇವಾಗ ಸರ್ಕಾರ ಕೆಲವೊಂದಿಷ್ಟು ಲಾಕ್ಡೌನ್ ರೂಲ್ಸ್ಗಳನ್ನು ತೊಗೊಂಡಿದೆ ಅಥವಾ ಸ್ಟ್ರಿಕ್ಟಾಗಿ ನ್ಯಾಷನಲ್ ಲೆವೆಲಲ್ಲಿ ಲಾಕ್ಡೌನ್ಸ್ಗಳನ್ನು ಮಾಡಿದೆ. ಹಾಗೂ ವೈರಸ್ಸನ್ನು ಸ್ಪ್ರೆಡ್ ಆಗೋದಕ್ಕೋಸ್ಕರ ತಡೆಗಟ್ಟೋದ್ರಲ್ಲಿ ಸರ್ಕಾರ ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನು ತಗೊಂಡಿದೆ. ಒಂದು ವೇಳೆ ಇವಾಗ ಸರ್ಕಾರ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಆಗ್ತಾ ಇದೆ ಅನ್ನುವಂಥ ಅನೌನ್ಸ್ಮೆಂಟ್ ಏನಾದರೂ ಮಾಡಿದ್ರೆ, ಸರ್ಕಾರ ತೊಗೊಂಡಿರುವಂಥ ಸ್ಟೆಪ್ಸ್ಗಳು ಅಥವಾ ವೈರಸ್ ಏನು ಕಂಪ್ಲೀಟಾಗಿ ಸ್ಪ್ರೆಡ್ ಆಗ್ತಾ ಇದೆಯಲ್ಲ, ಇದರಲ್ಲಿ ಗೌರ್ಮೆಂಟ್ ಇನ್ಎಬಿಲಿಟಿ ಇದೆ ಅನ್ನೋದನ್ನು ರಿಫ್ಲೆಕ್ಷನ್ ಮಾಡುವಂಥದ್ದು. ಅಥವಾ ಸರ್ಕಾರ ಮಾಡಿರುವಂಥ ನ್ಯಾಷನಲ್ ಲಾಕ್ಡೌನ್ ಏನಿದೆಯಲ್ಲ ಅದೆಲ್ಲ ವೇಸ್ಟ್ ಅನ್ನುವಂಥ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು. ಹೀಗಾಗಿ ಇಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ ಅಥವಾ ಏನು ಸ್ಟ್ಯಾಂಡ್ ತೊಗೊಂಡಿದೆಯಲ್ಲ ಅದರಲ್ಲಿರುವಂಥ ಒಂದು ಕ್ಲಾರಿಟಿ ಇಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ ಹರ್ಷವರ್ಧನ್ ಅವರು ಎಂಫಸೈಸ್ ಮಾಡೋ ಪ್ರಕಾರ ಸೆಕೆಂಡ್ ವೇವ್ ಟೈಮಲ್ಲಿ ಅಥವಾ ಡೆಲ್ಟಾ ವೇರಿಯಂಟ್ ಇದ್ದಾಗ ನಮ್ಮ ದೇಶ ಕಮ್ಯುನಿಟಿ ಟ್ರಾನ್ಸ್ಮಿಷನಲ್ಲಿ ಯಾವ ಸ್ಟೇಜಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಪ್ರಾಪರ್ ಆಗಿರುವಂತಹ ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಅಥವಾ ಸರ್ಕಾರ ಇವತ್ತು ಅನ್ವಿಲ್ಲಿಂಗ್ನೆಸ್ಸನ್ನು ತೋರಿಸಿದೆ, ಟ್ರಾನ್ಸ್ಪರೆನ್ಸಿಯನ್ನು ತೋರಿಸಿಲ್ಲ ಅನ್ನುವಂಥದ್ರ ಬಗ್ಗೆ ಇವರು ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಸೆಕೆಂಡ್ ಪ್ಯಾರಾಗ್ರಾಫಲ್ಲಿ ಒಮಿಕ್ರಾನ್ನ ಒಂದು ಸಿವಿಯಾರಿಟಿ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಕೆಲವೊಂದಿಷ್ಟು ರಿಪೋರ್ಟನ್ನು ಮೆನ್ಷನ್ ಮಾಡಿದ್ದಾರೆ. ಸೊ ಇಂಡಿಯಾ SARS-CoV-2 ಜಿನೋಮಿಕ್ಸ್ ಅವರು ವೀಕ್ಲಿ ರಿಪೋರ್ಟ್ನ ಪ್ರಕಾರ ಈ ಒಂದು ಒಮಿಕ್ರಾನ್ ವೇರಿಯಂಟ್ನಿಂದಾಗಿ ಭಾರತದಲ್ಲಿ ಕೇಸ್ಗಳು ಡಿಟೆಕ್ಟ್ ಆಗ್ತಾ ಇದೆ ಅನ್ನುವಂಥದ್ದು. ಜೊತೆಗೆ WHO ಈ ಒಂದು ಒಮಿಕ್ರಾನ್ ವೇರಿಯಂಟನ್ನು ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ನವೆಂಬರ್ 26 ಅನೌನ್ಸ್ ಮಾಡಿರೋದು ನಮಗೆಲ್ಲ ಗೊತ್ತಿದೆ.
ಹಾಗೂ ಒಮಿಕ್ರಾನ್ನ ಒಂದು ಸಿವಿಯಾರಿಟಿಯನ್ನು ನಾವು ಕನ್ಸಿಡರ್ ಮಾಡಿದಾಗ ತುಂಬ ಕಡಿಮೆ ಆಗಿರುವಂಥ ಸೀರಿಯಸ್ ಸಿಚುವೇಷನನ್ನು ನೋಡ್ಬೋದು. ಅದರಲ್ಲೂ ವ್ಯಾಕ್ಸಿನೇಷನ್ ಮಾಡಿರುವಂಥ ವ್ಯಕ್ತಿಗಳಿಗೆ ಏನಾದರೂ ಒಮಿಕ್ರಾನ್ ಅಟ್ಯಾಕ್ ಆದಾಗ ತುಂಬ ಮೈಲ್ಡ್ ಸಿಚುವೇಷನ್ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಆದರೆ ಜನರ ಹಾಸ್ಪಿಟಲೈಸೇಷನ್ ಆಗುವಂಥ ಕಂಡೀಷನ್ನು ತುಂಬ ಜಾಸ್ತಿ ಆಗಿದೆ. ಇಲ್ಲಿ ಇಂಟೆನ್ಸ್ ಕೇರ್ನ ಒಂದು ಅವಶ್ಯಕತೆ ಇದೆ. ಸೊ ಥರ್ಡ್ ವೇವಲ್ಲಿ ನಾವು ಜಾಸ್ತಿ ಜನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರುವಂಥ ಸಿಚುವೇಷನನ್ನು ನೋಡ್ತಾ ಇದ್ದೀವಿ ಹಾಗೂ ಹೆಚ್ಚಿನ ಒಂದು ಕೇರ್ನ ಅವಶ್ಯಕತೆ ಇರುವಂತಹ ಕಂಡೀಷನನ್ನು ನೋಡ್ಬೋದು. ಹಾಗೂ WHO ಒಮಿಕ್ರಾನ್ನ ಇನ್ಫೆಕ್ಷನ್ನ ವಿಷಯವಾಗಿ ಫುಲ್ ಸ್ಪೆಕ್ಟ್ರಮ್ ಆಫ್ ಡಿಸೀಸನ್ನು ಯಾವ ರೀತಿಯಾಗಿ ಕನ್ಸಿಡರ್ ಮಾಡಿದ್ದಾರೆ ಅಥವಾ ಒಮಿಕ್ರಾನ್ ಯಾವ ರೀತಿಯಾಗಿ ಡಿಸ್ಪ್ಲೇ ಮಾಡ್ತಾ ಇದೆ ಈ ಒಂದು ಡಿಸೀಸನ್ನು ಅಂತಂದಾಗ ಅಸಿಂಪ್ಟಮ್ಯಾಟಿಕ್ ಇನ್ಫೆಕ್ಷನು ಆಗ್ತಾ ಇದೆ, ಸಿವಿಯರ್ ಡಿಸೀಸು ಆಗ್ತಾ ಇದೆ ಮತ್ತು ಡೆತ್ತು ಆಗ್ತಾ ಇದೆ. ಸೊ 3 ರೀತಿಯಾದಂಥ ಸಿಚುವೇಷನನ್ನು ನೋಡ್ಬೋದು. ಕೆಲವೊಂದಿಷ್ಟು ಜನಕ್ಕೆ ಇದು ಅಸಿಂಪ್ಟಮ್ಯಾಟಿಕ್ ಆಗಿ ಇನ್ಫೆಕ್ಷನ್ ಹರಡ್ತಾ ಇದೆ, ಇನ್ನು ಕೆಲವೊಂದಿಷ್ಟು ಜನರಲ್ಲಿ ಈ ಒಂದು ಇನ್ಫೆಕ್ಷನ್ನು ಸಿವಿಯಾರಿಟಿಯನ್ನು ತೋರಿಸ್ತಾ ಇದೆ ಹಾಗೂ ಕೆಲವೊಂದಿಷ್ಟು ಜನರಲ್ಲಿ ಇದು ಡೆತ್ತನ್ನು ಕಾಸ್ ಮಾಡ್ತಾ ಇದೆ ಅನ್ನುವಂಥದ್ದನ್ನು WHO ಫುಲ್ ಸ್ಪೆಕ್ಟ್ರಮ್ ಆಫ್ ಡಿಸೀಸ್ ಅಂತ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗೂ ಒಮಿಕ್ರಾನಿಂದ ಡೆತ್ ಏನಾಗ್ತಾ ಇದೆಯಲ್ಲ ಇದರಲ್ಲಿ ಮ್ಯಾಕ್ಸಿಮಮ್ ನಾವು ಓಲ್ಡ್ ಪೀಪಲ್ ಡೆತ್ ಆಗೋದನ್ನು ನೋಡ್ತಾ ಇದ್ದೀವಿ. ಕೋಮಾರ್ಬಿಡಿಟೀಸ್ ಯಾರಿಗಿರುತ್ತಲ್ಲ ಅವರು ಡೆತ್ ಆಗುವಂಥ ಚಾನ್ಸಸ್ ಇರುತ್ತೆ ಮತ್ತು ಯಾರು ವ್ಯಾಕ್ಸಿನೇಷನ್ ಆಗಿಲ್ಲಲ್ಲ ಅವರು ಸಹ ಡೆತ್ ಆಗುವಂಥದ್ದು. ಸೊ ಈ ಒಂದು ಡೆತ್ ಸಿಚುವೇಷನನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡಿದಾಗ ವ್ಯಾಕ್ಸಿನೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಹಾಗೂ ಕೋಮಾರ್ಬಿಡಿಟಿ ಇರ್ಬೋದು ಮತ್ತು ಓಲ್ಡ್ ಏಜ್ ಪೀಪಲ್ ಇರ್ಬೋದು. ಈ ಒಂದು ವಲ್ನರಬಲ್ ಸೆಕ್ಷನ್ ಏನಿದೆಯಲ್ಲ, ಇವಾಗ ಹೆಲ್ತ್ ವರ್ಕರ್ಸ್ ಇರ್ಬೋದು ಅಥವಾ ಕೆಲವೊಂದಿಷ್ಟು ಓಲ್ಡ್ ಪೀಪಲ್ ಇರ್ಬೋದು, ಇವ್ರಿಗೆಲ್ಲನೂ ಸಹ ವ್ಯಾಕ್ಸಿನೇಷನ್ ಮಾಡೋದು, ಅದರಲ್ಲೂ ಬೂಸ್ಟರ್ ಡೋಸ್ ಕೊಡೋದು ತುಂಬ ಇಂಪಾರ್ಟೆಂಟು. ಯಾವ್ಯಾವ ಸೆಕ್ಟರ್ಗೆ ಎಷ್ಟು ಡೋಸ್ಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥ ಫ್ಯಾಕ್ಚುಯಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಾವು ಕನ್ಸಿಡರ್ ಮಾಡುವಂತಿಲ್ಲ. ಬಟ್ ಜನರಲ್ ಆಗಿ ನಾವು ವಲ್ನರಬಲ್ ಗ್ರೂಪ್ಸ್ಗಳಿಗೆ ಹೈ ಪ್ರಯಾರಿಟಿ ಆಧಾರದ ಮೇಲೆ ವ್ಯಾಕ್ಸಿನೇಷನ್ ಮಾಡೋದು ಇಂಪಾರ್ಟೆಂಟು ಅನ್ನೋದರ ಬಗ್ಗೆ ಕನ್ಸಿಡರ್ ಮಾಡ್ಬೋದು. ಸೊ ಈ ಒಂದು ಆರ್ಟಿಕಲಿಂದ ನಮಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಂದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಿದಾಗ ಕಮ್ಯುನಿಟಿ ಟ್ರಾನ್ಸ್ಮಿಷನ್ ಅಂದರೆ ಏನು ಅಂತ ಡೆಫಿನೇಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ಕನ್ಸಿಡರ್ ಮಾಡಿದಾಗ ಕಮ್ಯುನಿಟಿ ಟ್ರಾನ್ಸ್ಮಿಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರದ ಒಂದು ಸ್ಟ್ಯಾಂಡ್ ಯಾವ ರೀತಿಯಾಗಿದೆ. ಸೊ ಟ್ರಾನ್ಸ್ಪರೆನ್ಸಿಗೆ ಸಂಬಂಧಪಟ್ಟಂತೆ ಏನಾದರೂ ಕ್ರಿಟಿಕಲಿ ಅನಲೈಸ್ ಮಾಡುವಾಗ ಅಥವಾ ನಮ್ಮ ಒಂದು ವ್ಯೂವನ್ನು ಅಡ್ರೆಸ್ ಮಾಡುವಾಗ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಯುಟಿಲೈಸ್ ಮಾಡ್ಕೋಬೋದು. ಜೊತೆಗೆ ಈ ಒಂದು ಒಮಿಕ್ರಾನನ್ನು ರಿಸಾಲ್ವ್ ಮಾಡೋದಕ್ಕೋಸ್ಕರ ಅಥವಾ ಟಾರ್ಗೆಟ್ ಮಾಡೋದಕ್ಕೋಸ್ಕರ ನಾವು ವ್ಯಾಕ್ಸಿನೇಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ನಾವು ಮೇನ್ಸ್ ಆನ್ಸರ್ ರೈಟಿಂಗಲ್ಲಿ ಏನಾದರೂ ಇಶ್ಯೂ ಬಂದಾಗ ಅಡ್ರೆಸ್ ಮಾಡ್ಬೋದಾಗಿದೆ. ಸೊ ಸೊಲ್ಯೂಷನ್ ಓರಿಯೆಂಟೆಡ್ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ನಾವು ಇಲ್ಲಿ ಕನ್ಸಿಡರ್ ಮಾಡ್ಬೋದು. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪ್ರೀವಿಯಸ್ ಇಯರಲ್ಲಿ ಎಕಾನಮಿ ಸೆಕ್ಷನಲ್ಲಿ ಕೇಳಿರುವಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇವತ್ತು ಡಿಸ್ಕಸ್ ಮಾಡಿರುವಂತಹ ಎಲ್ಲ ಆರ್ಟಿಕಲ್ಗಳು ನಿಮಗೆ ನೀಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೇನೇ ಕನ್ಸರ್ನ್ ಇದ್ರೂ ಸಹ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು.